ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಶಿಕ್ಷಕ. ಇವತ್ತು ಮತ್ತೊಮ್ಮೆ ನಿಮ್ಮ ಮುಂದೆ ಇದ್ದೀನಿ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಅನೇಕ ವಿಚಾರಗಳನ್ನ ತಗೊಂಡು ಬಂದಿದ್ದೀನಿ. ಇದುವರೆಗೂ ನಾವು ಸುಮಾರು 5 ತರಗತಿಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಹೊಂದಿಕೊಂಡಂತೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ ಮತ್ತು ಹಲವಾರು MCQಗಳನ್ನು ಸಹ ಸಾಲ್ವ್ ಮಾಡಿದ್ದೀವಿ. ಬನ್ನಿ ನಮ್ಮ ಮುಂದಿನ ಒಂದು ಸೆಷನ್ಗೆ ನಾವೀಗ ಮುಂದೆ ಹೆಜ್ಜೆ ಇಡೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನೋದು ಅತ್ಯಂತ ಪ್ರಮುಖವಾದ ಸಂಗತಿ. ಯಾವುದೇ ಜ್ಞಾನವು ವಿಜ್ಞಾನವಿಲ್ಲದೆ ಪೂರ್ಣ ಆಗೋದಿಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ವಿಚಾರಗಳಲ್ಲಿ ಮತ್ತು ಸಾಕಷ್ಟು ಮಜಲುಗಳಲ್ಲಿ ಸಾಬೀತಾಗಿದೆ. ಹಾಗಾಗಿ ಅನೇಕ ಕಡೆ ಜ್ಞಾನವನ್ನ ನಾವು ತಿಳ್ಕೊಳ್ಳುವಾಗ ವೈಜ್ಞಾನಿಕ ಮಾದರಿಯನ್ನ ಅನುಸರಿಸಿಯೋ ಅಥವಾ ವೈಜ್ಞಾನಿಕ ಆಲೋಚನೆಗಳನ್ನ ಅನುಸರಿಸಿಯೋ ವಿಚಾರಗಳನ್ನ ತಿಳ್ಕೊಳ್ಳೋದು ಅತ್ಯಂತ ಮುಖ್ಯ ಅನ್ಸುತ್ತೆ ಅಲ್ವಾ ಫ್ರೆಂಡ್ಸ್? ಹಾಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅನೇಕ ಪ್ರಶ್ನೆಗಳನ್ನ ನೀವು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನೋಡಬಹುದು. ಹಾಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದು ಅತ್ಯಗತ್ಯ ಆಗಿದೆ. ಇದುವರೆಗೂ ನಾವು ನಮ್ಮ 5 ಸೆಷನ್ಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದೀವಿ ಮತ್ತು ಕಳೆದ ಒಂದು ಸೆಷನ್ ಅಲ್ಲಿ ಮೆಕ್ಯಾನಿಕ್ಸ್ ಅಥವಾ ಚಲನಶಾಸ್ತ್ರದ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಈ ಮೆಕ್ಯಾನಿಕ್ಸ್ ಅಥವಾ ಚಲನಶಾಸ್ತ್ರದ ಮತ್ತೊಂದು ಸೆಷನ್ಗೆ ನಿಮ್ಮನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ಒಂದು ಸೆಷನ್ ಅಲ್ಲಿ ಯಾವ ಯಾವ ವಿಚಾರಗಳನ್ನ ನಾವು ತಿಳ್ಕೊತಾ ಇದ್ದೀವಿ ಅಂತ ನೋಡ್ತಾ ಹೋಗೋಣ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಇದೇನಿದು ಕುವೆಂಪು ಅವರ ಒಂದು ಭಾವಗೀತೆ. ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಯಾಕಪ್ಪ ಬಂತು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಆಲೋಚನೆ ಕರೆಕ್ಟ್ ಆಗಿದೆ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಹಾಗಾದ್ರೆ ದೋಣಿ ಸಾಗುವ ಈ ಬಗೆಯನ್ನ ನಾನೆಂತೂ ಬಗೆಯಲಿ, ನಾನೆಂತೂ ತಿಳಿಯಲಿ. ಬನ್ನಿ, ಈ ನಮ್ಮ ಸೆಷನ್ ಅಲ್ಲಿ ನಾವು ಇವತ್ತು ದೋಣಿ ಮುಂದೆ ಯಾಕೆ ಹೋಗುತ್ತೆ, ದೋಣಿ ಮುಂದೆ ಹೋಗೋದಿಕ್ಕೆ ಏನೇನೆಲ್ಲ ಕಾರಣಗಳಿವೆ ಮತ್ತು ಯಾವ ಯಾವ ಅಂಶಗಳು ಇದನ್ನ ಅವಲಂಬಿಸಿದೆ ಅನ್ನೋದನ್ನ ನೋಡ್ತೀವಿ. ಆದ್ರೆ ಅದಕ್ಕೂ ಮುಂಚೆ ನಾವು ಕಳೆದ ತರಗತಿನಲ್ಲಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಮೊದಲನೇದು ಚಲನೆಗೆ ಹೊಂದಿಕೊಂಡಂತೆ ಅನೇಕ ಭೌತ ಪರಿಮಾಣಗಳು, ಈ ಭೌತ ಪರಿಮಾಣಗಳ ಜೊತೆಗೆ ಅನೇಕ ಏಕಮಾನಗಳು, ಚಲನೆಯ ಸಮೀಕರಣಗಳು, ಗುರುತ್ವ ವೇಗೋತ್ಕರ್ಷ ಮತ್ತು ಫ್ರೀ ಫಾಲ್, ಈ ಎಲ್ಲದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈಗ ನಾವು ಆ ಚರ್ಚೆಗೆ ಅನುಕೂಲ ಇರೋ ಹಾಗೆ ಕೆಲವಷ್ಟು ಲೆಕ್ಕಗಳನ್ನ ಮಾಡ್ತಾ ಬರೋಣ. ಮೊದಲನೇ ಲೆಕ್ಕ ಇಲ್ಲಿರೋ ಹಾಗೆ ಗುರುತ್ವ ವೇಗೋತ್ಕರ್ಷದ ಬೆಲೆಯನ್ನ ನಾವು ತಿಳಿಬೇಕಾಗಿದೆ. ಗುರುತ್ವ ವೇಗೋತ್ಕರ್ಷ ನಾನು ಈಗಾಗಲೇ ನಿಮ್ಗೆ ಹೇಳಿರೋ ಹಾಗೆ, ಗುರುತ್ವ ವೇಗೋತ್ಕರ್ಷ ಅದನ್ನ G ಅಕ್ಷರದಿಂದ ನಾವು ಗುರುತಿಸ್ತೀವಿ. G ಅನ್ನೋದು ಯಾವುದೇ ಒಂದು ವಸ್ತು ಭೂಮಿಯಿಂದ ಸ್ವಲ್ಪ ಎತ್ತರದಲ್ಲಿ ಬಿಟ್ಟಾಗ, ಅಂದ್ರೆ ಯಾವುದೇ ಬಲ ಅಥವಾ ಒತ್ತಡಕ್ಕೆ ಒಳಪಡಿಸದೆ ಸುಮ್ಮನೆ ಬಿಟ್ಟಾಗ, ಯಾವುದೇ ವಸ್ತುವಾಗಿರಲಿ ಅದು ಒಂದು ಸಮನಾದ ವೇಗೋತ್ಕರ್ಷದಿಂದ ಭೂಮಿಯನ್ನ ತಾಕತ್ತೆ. ಇದರ ಬೆಲೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನೋದನ್ನ ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಅದಕ್ಕೆ ಹೊಂದಿಕೊಂಡಂತೆ ಈ ಲೆಕ್ಕ. ಹಾಗಾಗಿ ಗುರುತ್ವ ವೇಗೋತ್ಕರ್ಷ G, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಇದರ ಬೆಲೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನನಗೆ ಗೊತ್ತು ನಿಮ್ಮ ಮೈಂಡ್ ಅಲ್ಲಿ ಮುಂದಿನ ಪ್ರಶ್ನೆ ಒಂದು ಓಡ್ತಾ ಇದೆ. ಹಾಗಾದ್ರೆ ಈ G ಬೆಲೆ ಭೂಮಿಯ ಮೇಲೆ ಎಲ್ಲಾ ಕಡೆಗೂ ಇಷ್ಟೇ ಇದೆಯಾ? ಖಂಡಿತವಾಗಲೂ ಇಲ್ಲ. ಭೂಮಿಯ ಮೇಲೆ, ಭೂಮಿಯ ಆಕಾರ ನಮಗೆ ಗೊತ್ತಿರೋ ಹಾಗೆ ಇಲ್ಲಿ ಫ್ಲಾಟ್ ಇದೆ, ಇಲ್ಲಿ ಪೋಲ್ಗಳಲ್ಲಿ ಫ್ಲಾಟ್ ಇದೆ ಮತ್ತು ಇಲ್ಲೆಲ್ಲ ಬಲ್ಜ್ ಇದೆ. ಇದು ನಮಗೆ ಗೊತ್ತು. ಹಾಗಾಗಿ ಕೇಂದ್ರದಿಂದ ನಮ್ಮ ಪೋಲ್ಗಳು ಎಷ್ಟು ದೂರ ಇದೆಯೋ ಈಕ್ವೇಟರ್ ಲೈನು ಅಷ್ಟೇ ದೂರದಲ್ಲಿ ಇಲ್ಲ. ಈ ವ್ಯತ್ಯಾಸದಿಂದ G ಬೆಲೆ ವ್ಯತ್ಯಾಸವಾಗುತ್ತದೆ. ಹಾಗಾಗಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನೋದು ಒಂದು
ಸ್ಟ್ಯಾಂಡರ್ಡ್ ನಂಬರ್ ಆಗಿದೆ, ಅಥವಾ ಇಡೀ ಭಾಗದ ಒಂದು ಆವರೇಜ್ ಅಂತಾನು ಕರಿಬಹುದು. ಕೆಲವು ವೇಳೆ ಕೆಲವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋ ವೇಳೆ ನಾವೇನ್ ಮಾಡ್ತೀವಿ, ವಿ ಕನ್ಸಿಡರ್ ದಿಸ್ ಆಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಲ್ಸೋ. ಈ ತರ ಪರಿಗಣನೆಯೂ ನಮ್ಮಲ್ಲಿ ಇದೆ. ಫ್ರೆಂಡ್ಸ್, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಬ್ಬ ವ್ಯಕ್ತಿಯು ಒಂದು ಕಲ್ಲನ್ನು 5 ಮೀಟರ್ ಎತ್ತರದಿಂದ ಬಿಡುತ್ತಾನೆ. ಕಲ್ಲು ಬೀಳುವಾಗ ಅದರ ವೇಗೋತ್ಕರ್ಷ ಎಷ್ಟಾಗಿರುತ್ತೆ? ಕಲ್ಲು ಬೀಳುವಾಗ ಅದರ ವೇಗೋತ್ಕರ್ಷ ಎಷ್ಟಾಗಿರುತ್ತೆ? ಈಗಾಗಲೇ ನಾನು ನಿಮ್ ಜೊತೆಗೆ ಚರ್ಚೆ ಮಾಡಿದ ಹಾಗೆ, ಯಾವುದೇ ಕಾಯವಾಗಲಿ ಭೂಮಿಯ ಕಡೆಗೆ ನ್ಯಾಚುರಲ್ ಆಗಿ ಫ್ರೀ ಫಾಲ್ ಆಗುವಾಗ ಅದು ಜಿ ಅಥವಾ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಈ ಒಂದು ಆಕ್ಸಲರೇಷನ್ ಅಲ್ಲೇ ಬೀಳತ್ತೆ ಅಂತ ಹೇಳಿದ್ದೆ. ಹಾಗಾಗಿ ಈ ಪ್ರಶ್ನೆಗೂ ಸಹ ಉತ್ತರ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಒಂದು ವೇಳೆ ಇಲ್ಲಿರುವಂತಹ ಎತ್ತರ 5 ಮೀಟರ್ ಬದಲು ಬೇರೆ ಏನಾದ್ರೂ ಆದ್ರೆ ವ್ಯತ್ಯಾಸ ಆಗತ್ತಾ? ಖಂಡಿತವಾಗ್ಲೂ ಆಗ್ಲೂ ಸಹ ವ್ಯತ್ಯಾಸ ಆಗಲ್ಲ. ಮುಂದಿನ ಪ್ರಶ್ನೆ, ಒಂದು ಕಾರು ಮೊದಲು 5 ನಿಮಿಷದಲ್ಲಿ 12 ಕಿಲೋಮೀಟರ್, ನಂತರದ 5 ನಿಮಿಷದಲ್ಲಿ 12 ಕಿಲೋಮೀಟರ್ ಮತ್ತು ನಂತರದ 5 ನಿಮಿಷದಲ್ಲಿ 12 ಕಿಲೋಮೀಟರ್ ಚಲಿಸಿದರೆ ಕಾರಿನ ವೇಗೋತ್ಕರ್ಷ. ಇಲ್ಲಿನ ಪ್ರಶ್ನೆಯನ್ನ ನಾವು ಒಂದು ಚಿತ್ರದ ಮೂಲಕ ಮೂಡಿಸುವ ಪ್ರಯತ್ನ ಮಾಡೋಣ ಫ್ರೆಂಡ್ಸ್. ಮೊದಲ ಭಾಗ ಇದು 5 ನಿಮಿಷ 12 ಕಿಲೋಮೀಟರ್. ನೆಕ್ಸ್ಟ್ ಎರಡನೇ ಭಾಗ 5 ನಿಮಿಷ 12 ಕಿಲೋಮೀಟರ್. ಮುಂದಿನ ಭಾಗನು 5 ನಿಮಿಷ 12 ಕಿಲೋಮೀಟರ್. ಈಗ ಮೊದಲ ಭಾಗದಲ್ಲಿ ವೇಗ ಎಷ್ಟಿದೆ? v1 ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. v2 ಎರಡನೇ ಭಾಗದಲ್ಲಿ ವೇಗ ಎಷ್ಟಿದೆ? 12/5. ಮೂರನೇ ಭಾಗದಲ್ಲಿ ವೇಗ ಎಷ್ಟಿದೆ? 12/5. ಈಗ ಇಲ್ಲಿ ಕೇಳ್ತಾ ಇರುವಂತ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಕಂಡುಹಿಡಿಬೇಕಾಗಿರೋದು ಕಾರಿನ ವೇಗೋತ್ಕರ್ಷ. ವೇಗೋತ್ಕರ್ಷ ಯಾವಾಗ ಬರುತ್ತೆ? ವೆನ್ ಡಸ್ ಆಕ್ಸಲರೇಷನ್ ಕಮ್ ಇನ್ ಟು ಪ್ಲೇ? Acceleration come into play only when there is a change in the velocity. ಅಲ್ವಾ? ವೆಲಾಸಿಟಿಗಳನ್ನ ಗಮನಿಸಿ. ಮೊದಲನೇ ವೆಲಾಸಿಟಿ 12/5, ಎರಡನೇ ವೆಲಾಸಿಟಿ 12/5, ಮೂರನೇ ವೆಲಾಸಿಟಿಯೂ 12/5. ವೆಲಾಸಿಟಿಯಲ್ಲಿ ವೇಗದಲ್ಲಿ ಏನಾದರೂ ಬದಲಾವಣೆ ಇದೆಯಾ? ವೇಗದಲ್ಲಿ ಯಾವುದೇ ತರಹದ ಬದಲಾವಣೆ ಇಲ್ಲದಿರುವುದರಿಂದ ಅಲ್ಲಿ ವೇಗೋತ್ಕರ್ಷ ಬರುತ್ತಾ? ವೇಗೋತ್ಕರ್ಷ ಬರುತ್ತೆ, ಆದ್ರೆ ಶೂನ್ಯ ಅಥವಾ ವೇಗೋತ್ಕರ್ಷವೇ ಇಲ್ಲ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಸಿ 0 ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಫ್ರೆಂಡ್ಸ್, ನಾವು ಮಾಡ್ಬೇಕಾಗಿರೋದಿಷ್ಟೇ. ಪ್ರಶ್ನೆಯನ್ನ ಸುಲಭವಾಗಿ ಕೊಟ್ಟಿರೋವಾಗ್ಲೂ ಅದು ಕನ್ಫ್ಯೂಷನ್ ಮಾಡೋದಿಕ್ಕೆ ಅಂತಾನೆ ABCD ಚಾಯ್ಸಸ್ ಇರುತ್ತೆ. ಎಲ್ಲ ಚಾಯ್ಸ್ಗಳನ್ನು ಕರೆಕ್ಟ್ ಆಗಿ ಓದಿದ್ದು ನಂತರ ಕೊಟ್ಟಿರುವ ಲೆಕ್ಕವನ್ನ ಒಂದು ಚಿತ್ರದ ಮೂಲಕ ಬರೆದು ನಾವು ನಂತರ ಅದಕ್ಕೆ ಉತ್ತರ ಕೊಟ್ಟಿದ್ದಾದ್ರೆ ನಾವು ಯಾವುದೇ ರೀತಿಯ ತಪ್ಪುಗಳನ್ನ ಮಾಡೋದಕ್ಕೆ ಅಲ್ಲಿ ಅವಕಾಶ ಇರಲ್ಲ. ಬನ್ನಿ ಇನ್ನೊಂದು ಪ್ರಶ್ನೆ ನೋಡೋಣ. ಒಂದು ವಸ್ತುವು 2 ಮೀಟರ್ ಪೂರ್ವಕ್ಕೆ ಚಲಿಸಿದ ನಂತರ 1.5 ಮೀಟರ್ ದಕ್ಷಿಣಕ್ಕೆ ಚಲಿಸುತ್ತದೆ. ಈ ವಸ್ತುವಿನ ಸ್ಥಾನಪಲ್ಲಟ ಮತ್ತು ಚಲಿಸಿದ ದೂರಗಳು ಕ್ರಮವಾಗಿ ಅಂತಂದ್ರೆ ಒಂದಾದ ಮೇಲೆ ಒಂದು ಅಂತ. ಅಂದ್ರೆ ಮೊದಲು ಯಾವ್ದು ಬರಿಬೇಕು? ಸ್ಥಾನಪಲ್ಲಟ ಬರಿಬೇಕು. ಎರಡನೇದು ಯಾವ್ದು ಬರಿಬೇಕು? ಚಲಿಸಿದ ದೂರ ಬರಿಬೇಕು ಅಲ್ವಾ? ಈಗ ಇಲ್ಲಿನ ಪ್ರಶ್ನೆಯನ್ನ ಒಂದು ಚಿತ್ರದ ಮೂಲಕ ಬರೆಯೋ ಪ್ರಯತ್ನ ಮಾಡೋಣ. ಮೊದಲನೇದು, ಎ ಅನ್ನೋ ಬಿಂದುವಿನಲ್ಲಿ ಒಂದು ಕಾಯ ಅಥವಾ ಒಂದು ವಸ್ತು ಇತ್ತು. ಇದೇನು ಮಾಡ್ತಪ್ಪ ಅಂದ್ರೆ, ಇದು ಎಲ್ಲಿಂದ
ಚಲಿಸಿ 2 ಮೀಟರ್ ಪೂರ್ವಕ್ಕೆ. ಓಕೆ, 2 ಮೀಟರ್ ಪೂರ್ವಕ್ಕೆ ಬಂದು ಇದು ಬಿ ಆಯ್ತು. ಬಿ ನಲ್ಲಿ ದಕ್ಷಿಣದಿಂದ 1.5 ಮೀಟರ್ ಇಲ್ಲಿಂದ ಸಿ ಬಂತು. ಇದು 1.5, ಇದೆಷ್ಟಾಗಿದೆ? 2 ಮೀಟರ್ ಆಗಿದೆ. ಈಗ ಚಲಿಸಿದ ದೂರ ಒಟ್ಟು ಎಷ್ಟು? 2, ಇಲ್ಲಿಂದ 2, ಇಲ್ಲಿಂದ 1.5, ಅಂದ್ರೆ ಎಷ್ಟಾಯ್ತು? 3.5 ಮೀಟರ್ ಚಲಿಸಿದ ದೂರ ಆಯ್ತು. ಚಲಿಸಿದ ದೂರ 3.5 ಮೀಟರ್ ಎಲ್ಲೆಲ್ಲಿದೆ? ಇಲ್ಲಿ 3.5 ಮೀಟರ್ ಇದೆ, ಇಲ್ಲಿ 3.5 ಮೀಟರ್ ಇದೆ. ಹಾಗಾಗಿ ಈ 2 ಚಾಯ್ಸ್ಗಳನ್ನ ನಾವು ಮೊದಲೇ ಕ್ಯಾನ್ಸಲ್ ಮಾಡ್ಕೊಂಡು ಬಿಡಬಹುದು. ಉಳಿದಿದ್ದು 0 ಮೀಟರ್ ಸ್ಥಾನ ಪಲ್ಲಟನ ಅಥವಾ 2.5 ಮೀಟರ್ ಸ್ಥಾನ ಪಲ್ಲಟನ? ಇಲ್ಲಿ ನೋಡೋಣ. ಎ ಇಂದ ಸಿ ಸ್ವಲ್ಪ ದೂರದಲ್ಲೇ ಇದೆ, ಎ ಇಂದ ಸಿ ದೂರದಲ್ಲೇ ಇದೆ. ಹಾಗಾಗಿ ಸ್ಥಾನ ಪಲ್ಲಟ 0 ಆಗಕ್ಕೆ ಕಾರಣ ಇಲ್ಲ. ಆದ್ದರಿಂದ ಇದು ಕ್ಯಾನ್ಸಲ್ ಆಯಿತು. ಉಳಿದಿದ್ದು ಯಾವುದು ಚಾಯ್ಸ್ ನಮ್ಮ ಹತ್ರ? ಉಳಿದ ಚಾಯ್ಸು 2.5 ಮೀಟರ್ ಮತ್ತು 3.5 ಮೀಟರ್ ಅಲ್ವಾ? ಹಾಗಾದ್ರೆ 2.5 ಮೀಟರ್ ಹೇಗ್ ಬಂತು? ಇಲ್ಲಿ ಬನ್ನಿ. ಈಗ ಇಲ್ಲಿರುವಂತಹ 2 ಮತ್ತೆ 1.5 ಮೀಟರ್ಗಳಿಂದ ಆಗಿರುವಂತದ್ದು ಒಂದು ಲಂಬಕೋನ ತ್ರಿಭುಜ. ಯಾವುದೇ ಸಂದರ್ಭದಲ್ಲಿ ನಾವು ಲಂಬಕೋನ ತ್ರಿಭುಜವನ್ನ ಪರಿಗಣಿಸಿದಾಗ ಅಲ್ಲಿ ನಮಗೆ ಅನುಕೂಲ ಮಾಡಿಕೊಡುವಂಥದ್ದು ಪೈಥಾಗರಸ್ನ ನಿಯಮ ಅಲ್ವಾ? ಪೈಥಾಗರಸ್ ನಿಯಮದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದ 2 ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಈಗ ನಮ್ಗೆ ಬೇಕಾಗಿರೋದೇ ವಿಕರ್ಣ. ಹಾಗಾಗಿ AB² ಎಷ್ಟು? 2 ಸ್ಕ್ವೇರ್ 1.5 ಹೋಲ್ ಸ್ಕ್ವೇರ್. ಇದೇನ್ ಬಂತು? ಇದು 4 ಪ್ಲಸ್ 2.25 ಅಂದ್ರೆ ಎಷ್ಟಾಯ್ತು? 6.25. ಈ 6.25ರ ವರ್ಗಮೂಲ AC is equal to square root 6.25. ಇದರ ಬೆಲೆ 2.5. ಹಾಗಾಗಿ ನಮ್ಮ ಉತ್ತರ ಸಿ ಸರಿಯಾಗಿದೆ. ನೋಡಿ ಫ್ರೆಂಡ್ಸ್, ಈ ತರ ಸಂದರ್ಭಗಳು ನಮಗೆ ಒದಗಿ ಬರುತ್ತೆ. ಎಷ್ಟೋ ವೇಳೆ ಲೆಕ್ಕಗಳನ್ನ ಮಾಡುವಾಗ ನಾವು ಗಣಿತದ ಅನೇಕ ಪರಿಕಲ್ಪನೆಗಳನ್ನ ತಂದು ಅನೇಕ ನಿಯಮಗಳನ್ನ ಬಳಸಿ ಲೆಕ್ಕಗಳನ್ನ ಮಾಡುವಂತ ಸಂದರ್ಭ ಒದಗಿ ಬರುತ್ತೆ. ಬನ್ನಿ ನಾವೀಗ ಮುಂದುವರಿಯೋಣ. ನಮ್ಮ ಮುಂದಿನ ಅತ್ಯಂತ ಪ್ರಭಾವಶಾಲಿಯಾದ ಮತ್ತು ಅತ್ಯ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟ್. ಸಾಧಾರಣವಾಗಿ ಯಾವುದಾದ್ರೂ ಒಂದು ಹೋಟೆಲ್ ಅಥವಾ ಒಂದು ದೊಡ್ಡ ಮಾಲ್ ಅಥವಾ ಒಂದು ದೊಡ್ಡ ಕಂಪನಿಗೆ ಹೋದಾಗ ಅಲ್ಲಿ ಗಾಜಿನ ಬಾಗಿಲುಗಳಿದ್ದು, ಗ್ಲಾಸ್ ಡೋರ್ಸ್ ಇದ್ದು, ಅಲ್ಲಿ ಅದರ ಮೇಲೆ ಪುಷ್ ಅಥವಾ ಪುಲ್ ಅಂತ ಬರೆದಿರುತ್ತೆ ಅಲ್ವಾ? ನೀವು ಗಮನಿಸಿರ್ತೀರ ಅದನ್ನ. ಪುಷ್ ಅಂದ್ರೆ ಕನ್ನಡದಲ್ಲಿ ನೂಕುವುದು ಅಂತ, ಮತ್ತು ಪುಲ್ ಅಂದ್ರೆ ಕನ್ನಡದಲ್ಲಿ ತಳ್ಳುವುದು ಅಥವಾ ಎಳೆಯುವುದು ಅಂತ. ತಳ್ಳುವುದಲ್ಲ, ಎಳೆಯುವುದು ಅಂತ. ಈ ತರ ಪುಷ್ ಮತ್ತು ಪುಲ್ಗಳು ನಮಗೆ ವೈಜ್ಞಾನಿಕವಾಗಿ ಯಾಕೆ ಅಷ್ಟೊಂದು ಮುಖ್ಯ ಅಂದ್ರೆ ಮತ್ತೇನು ಅಲ್ಲ, ಈ ಪುಷ್ ಅಥವಾ ಪುಲ್ ಬಲ ಅನ್ನುವುದು ನೂಕುವುದು ಅಥವಾ ಎಳೆಯುವುದು ಅಂತಾನೆ ಅರ್ಥ. ಬಲ ನೂಕುವುದು, ಪುಷ್ ಅಥವಾ ಪುಲ್ ನಿಂದ ಮಾಡಲ್ಪಟ್ಟಿರುತ್ತೆ. ಆರ್ we can define force as a push or a pull. ಯಾವುದೋ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಬಲವನ್ನ ಈ ಕಡೆಗೆ ಹಾಕಿರ್ತೀವಿ, ಈ ಕಡೆಗೆ ಪ್ರಯೋಗ ಮಾಡ್ತಿರ್ತೀವಿ, ಅಥವಾ ಪುಲ್ ಅಂದ್ರೆ ಈ ಕಡೆಗೆ ಎಳಿತಾ ಇರ್ತೀವಿ. ಈ ಪ್ರಯೋಗವನ್ನ ಪುಲ್ ಆರ್ ಪುಷ್ ನ ನಾವು ತುಂಬಾ ಸಿಂಪಲ್ ಆಗಿ ಫೋರ್ಸ್ ಅಥವಾ ಬಲ ಅಂತ ಕರೆದು ಬಿಡ್ತೀವಿ. ಹಾಗಾದ್ರೆ ಬಲದ ಪರಿಣಾಮ ಏನೇನೆಲ್ಲ ಆಗುತ್ತೆ? ಒಂದು ವಸ್ತುವಿನ ಮೇಲೆ ಬಲ ಪರಿಣಾಮ ಅಥವಾ ಬಲ ಪ್ರಯೋಗ ಆಗ್ತಾ ಇದೆ ಅಂದ್ರೆ ಏನೇನೆಲ್ಲ ಪರಿಣಾಮಗಳು ಆಗಬಹುದು ನೋಡಿ. ಮೊದಲನೇದಾಗಿ ಇಲ್ಲಿ
ಒಂದು ಕಾಯ ಇದೆ ಅಂತ ಅನ್ಕೊಳ್ಳೋಣ, ಯಾವುದೋ ಒಂದು ಬಾಡಿ ಇದೆ ಎ ಅನ್ನೋದು. ಈಗ ನಾನು ಇದಕ್ಕೆ ಪುಷ್ ಕೊಟ್ಟಾಗ ಏನಾಯ್ತು, ಇದು ಚಲಿಸೋದಿಕ್ಕೆ ಶುರು ಮಾಡಿತು. ಆಗ ಇದರ ಸ್ಥಾನ ಈಗಾಗಲೇ ಇದ್ದಂತ ಸ್ಥಾನಕ್ಕಿಂತ ಭಿನ್ನವಾಯಿತು. ಹೌದಾ? ಅಂದ್ರೆ ಈ ಬಲದ ಪರಿಣಾಮದಿಂದ ನಾವು ಚಲನೆಯನ್ನ ನೋಡಬಹುದು. ಮೊದಲನೇದು, ಬಲದಿಂದ ಚಲನೆ ಉಂಟು ಮಾಡಬಹುದು. ಎರಡನೇದು, ಇಲ್ಲಿ ಜೋರಾಗಿ ಬರ್ತಾ ಇರುವಂತ ಒಂದು ಟೆನ್ನಿಸ್ ಬಾಲ್. ಒಂದು ಟೆನ್ನಿಸ್ ಬಾಲ್ ಜೋರಾಗಿ ಬರ್ತಾ ಇದೆ. ಇದನ್ನ ಒಬ್ಬ ಏನ್ ಮಾಡ್ತಾನೆ, ಒಬ್ಬ ವ್ಯಕ್ತಿ ಅದನ್ನ ಕ್ಯಾಚ್ ಹಿಡಿತಾನೆ ಅಂತ ಅನ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಅದನ್ನ ಕ್ಯಾಚ್ ಹಿಡಿದಾಗ ಏನಾಯ್ತು, ಚಲನೆಯಲ್ಲಿದ್ದ ಒಂದು ಬಾಲ್ ನಿಶ್ಚಲ ಸ್ಥಿತಿಗೆ ಬಂತು. ನಿಶ್ಚಲ ಅಥವಾ ರೆಸ್ಟ್ ಪೊಸಿಷನ್ಗೆ ಬಂತು. ಅಂದ್ರೆ ಏನಾಯ್ತು, ಬಲ, ಇವನು ಇಲ್ಲಿ ಬಲ ಉಪಯೋಗಿಸಿದ್ದಕ್ಕೆ he used force to stop the ball. ಹಾಗಾಗಿ ನಾವು ಬಲದಿಂದ ವಸ್ತುಗಳನ್ನ ನಿಲ್ಲಿಸಬಹುದು ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ಬಲವಾಗಿ ಅಂದ್ರೆ ಯಾವುದೋ ಒಂದು ದಿಕ್ಕಿನಲ್ಲಿ ಒಬ್ಬ ಬೌಲರ್ ಏನ್ ಮಾಡಿದಾನೆ, ಒಂದು ಬಾಲ್ ಅನ್ನ ಎಸೆದಿದ್ದಾನೆ. ಇಲ್ಲಿ ಒಬ್ಬ ಬ್ಯಾಟ್ಸ್ಮನ್, ಇವನ ಕೈಯಲ್ಲಿ ಒಂದು ಬ್ಯಾಟ್ ಇದೆ. ಇವನೇನ್ ಮಾಡ್ದ, ಈ ಬಾಲ್ ಬಂದ ತಕ್ಷಣ ಈ ಬಾಲ್ ಅನ್ನ ಹೊಡೆದ, ಈ ಕಡೆಗೆ ಹೋಯ್ತು ಅಂತ ಅನ್ಕೊಳ್ಳೋಣ. ಈಗೇನಾಯ್ತು, ಬಾಲ್ ಬಂದಿದ್ದು ಈ ದಿಕ್ಕಲ್ಲಿ, ಆದ್ರೆ ಹೋಗಿದ್ದು ಈ ದಿಕ್ಕಲ್ಲಿ. ಇದಕ್ಕೆ ಕಾರಣವಾಗಿದ್ದೇನು, ಬ್ಯಾಟ್ಸ್ಮನ್ ಉಪಯೋಗಿಸಿದ ಬಲ. ಹೌದಾ? ಹಾಗಾಗಿ ಬಲ ವಸ್ತುಗಳ ದಿಕ್ಕುಗಳನ್ನ ಬದಲಿಸಬಹುದು. ಹಾಗೆಯೇ ಇನ್ನೊಂದು ವಿಶೇಷವಾದ್ದನ್ನ ಗಮನಿಸೋಣ. ಒಂದು ಸ್ಪಂಜ್ ನ ತಗೊಂಡಿದ್ದೀರಾ ನೀವು. ಒಂದು ಸ್ಪಂಜ್. ಏನಿದು ಸ್ಪಂಜ್ ಅಂದ್ರೆ, ಇದರೊಳಗೆ ನೀರು ಧಾರಾಕಾರವಾಗಿ ಒಳಗೆ ಇಳಿಬಹುದು. ಯಾಕೆ ಒಳಗಡೆ ಹೋಗುತ್ತೆ? ವೆರಿ ಸಿಂಪಲ್ ಕಾರಣ ಅಂದ್ರೆ, ಇದರೊಳಗೆ ಬೇಕಾದಷ್ಟು ರಂಧ್ರಗಳಿವೆ. ಈ ರಂಧ್ರಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ. ಈಗ ನೀವೇನ್ ಮಾಡ್ತೀರಾ, ಇದನ್ನ ತಗೊಂಡು ಹೋಗಿ ಒಂದು ನೀರು ತುಂಬಿರುವಂತಹ ಒಂದು ಪಾತ್ರೆಯಲ್ಲಿ ಇದನ್ನ ಅದ್ದಿ ಹೊರಗಡೆ ತಗೊಂಡ್ಬಂದು ಈ ತರ ಪ್ರೆಸ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಪ್ರೆಸ್ ಮಾಡಿದಾಗ ಇದ್ರಲ್ಲಿರೋ ನೀರೆಲ್ಲ ಹೊರಗಡೆ ಬರುತ್ತೆ. ಹೌದಾ? ಅಂದ್ರೆ ಏನಾಯ್ತು, ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒರಿಜಿನಲ್ ಆಗಿದ್ದಂತಹ ಒಂದು ಸ್ಪಂಜ್ ಈಗ ನೀವು ಪ್ರೆಸ್ ಮಾಡಿ ಇಟ್ಕೊಂಡಾಗ ಈ ರೀತಿಯಾಗಿ ತನ್ನ ಆಕಾರವನ್ನ ಬದಲಾಯಿಸ್ಕೊಳ್ತು. ಅಂದ್ರೆ ನೀವೇನ್ ಮಾಡಿದ್ರಿ, ಬಲ ಪ್ರಯೋಗಿಸಿ ಒಂದು ಸ್ಪಂಜಿನ ಆಕಾರವನ್ನ ವಿರೂಪಗೊಳಿಸಿದಿರಿ. ಅಂದ್ರೆ ಬಲ ಒಂದು ವಸ್ತುವನ್ನ, ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುವನ್ನ ಚಲನೆಗೆ ಒಡ್ಡಬಹುದು, ಚಲಿಸ್ತಾ ಇರುವಂತಹ ವಸ್ತುವನ್ನ ನಿಶ್ಚಲ ಸ್ಥಿತಿಗೆ ತರಬಹುದು, ಚಲಿಸ್ತಾ ಇರುವಂತಹ ವಸ್ತುವಿನ ದಿಕ್ಕನ್ನ ಬದಲಿಸಬಹುದು ಮತ್ತು ವಸ್ತುವನ್ನ ವಿರೂಪಗೊಳಿಸಬಹುದು. ಇವೆಲ್ಲಕ್ಕೂ ಹಿಂದೆ ಬಲ ಕೆಲಸ ಮಾಡ್ತಾನೆ ಇರುತ್ತೆ. ಇದ್ರ ಜೊತೆಗೆ ನಾವು ಬಲ ಪ್ರಯೋಗ ಅಂತ ಬಂದಾಗ 3 ಅಂಶಗಳನ್ನ ನೆನ್ಪಿಟ್ಕೋಬೇಕು. ಮೊದಲನೇ ಅಂಶ, ಬಲ ಪ್ರಯೋಗಿಸುವವರು. A person or a body who is giving the force. ಎರಡನೇದು ಇಲ್ಲಿದೆ,
ಎರಡನೇದು ಇಲ್ಲೇ ಇದೆ. ಇಲ್ಲಿ ನಾವು ಯಾವ ಕಾಯದ ಮೇಲೆ ಬಲ ಪ್ರಯೋಗವಾಗುತ್ತಿದೆ? ಯಾವ ಕಾಯದ ಮೇಲೆ? ಮತ್ತು ಮೂರನೇದು ಅತ್ಯಂತ ಮುಖ್ಯವಾದದ್ದು, ಬಲ ಪ್ರಯೋಗವಾಗುತ್ತಾ ಇರುವಂತಹ ದಿಕ್ಕು ಅಥವಾ ದಿಕ್ಕುಗಳು. ಇಲ್ಲಿ ಪ್ರಶ್ನೆ ಬರ್ಬೋದು, ನಾನ್ ಬಲ ಪ್ರಯೋಗ ಮಾಡ್ತಾ ಇರೋದು ಒಂದೇ ಕಡೆ ಅಲ್ವಾ, ಇದಕ್ಕೆ ಯಾಕೆ ನೀವು 2-3 ದಿಕ್ಕುಗಳನ್ನ ಕೊಟ್ಟಿದ್ದೀರಾ ಅಂತ. ಆದ್ರೆ ನಾನ್ ಕೊಡ್ತಾ ಇರೋ ಬಲ ಒಂದೇ ಒಂದಾಗಿದ್ರು ಗುರುತ್ವಾಕರ್ಷಣೆಯ ಬಲ ಇಲ್ಲಿ ಕೆಲಸ ಮಾಡ್ತಾ ಇದೆ ನೋಡಿ ಫ್ರೆಂಡ್ಸ್. ಮತ್ತು ಇಲ್ಲಿ ಬಲ ಪ್ರಯೋಗ ಆಗ್ತಾ ಇರುವಂತದ್ದು ಫ್ರಿಕ್ಷನಲ್ ಫೋರ್ಸ್. ಘರ್ಷಣೆಯ ಬಲ. ಹೀಗೆ 3 ವಿಚಾರಗಳು ನಮ್ಗೆ ಬಲ ಕಾನ್ಸೆಪ್ಟ್ ಅಲ್ಲಿ ಮುಖ್ಯ ಆಗುತ್ತೆ. ಯಾವ್ಯಾವ್ದಪ್ಪ ಅಂದ್ರೆ, the one who is giving the force, the one who is taking the force, and the direction of the movement ಅಥವಾ ಫೋರ್ಸ್ ಅಥವಾ ಡೈರೆಕ್ಷನ್ ಆಫ್ ದ ಬಾಡಿ. ಈ 3ನ್ನ ನಾವು ಪರಿಗಣಿಸಿ ಲೆಕ್ಕಗಳನ್ನ ಮಾಡಬೇಕಾಗತ್ತೆ, ಸೂತ್ರಗಳನ್ನ ಹೊಂದಿಸ್ಬೇಕಾಗತ್ತೆ ಮತ್ತು ಅನೇಕ ಪರಿಕಲ್ಪನೆಗಳನ್ನ ಇದರಿಂದ ಜೋಡಿಸಿ ಮುಂದುವರಿಬೇಕಾಗತ್ತೆ. ಬನ್ನಿ ಮುಂದುವರಿಯೋಣ. ಸಂತುಲಿತ ಬಲಗಳು ಅಥವಾ ಬ್ಯಾಲೆನ್ಸ್ಡ್ ಫೋರ್ಸಸ್. ಈಗಾಗಲೇ ನಾನು ನಿಮ್ಗೆ ಹಿಂದಿನ ಸ್ಲೈಡ್ ನಲ್ಲಿ ತಿಳಿಸಿದಂತೆ ನಾವು ಪ್ರಯೋಗ ಮಾಡಿರೋದು ಒಂದೇ ಬಲ, ಆದ್ರೆ ಅಲ್ಲಿ ಅನೇಕ ಬಲಗಳು ಎಲ್ಲಿಂದ ಬಂದುವು? ಈ ಒಂದು ಉದಾಹರಣೆಯನ್ನ ಗಮನಿಸೋಣ. ಈ ಉದಾಹರಣೆಯಲ್ಲಿ ಏನಿದೆ ಅಂತಂದ್ರೆ, ಒಂದು ಮೇಜು, ಆ ಮೇಜಿನ ಮೇಲೆ ಒಂದು ಟೇಬಲ್ ಮೇಲೆ ಒಂದು ಕಾಯ, ಒಂದು ಬಾಡಿ ಅಥವಾ ಒಂದು ಬಾಕ್ಸ್ ಇದೆ ಅಂತ ಅನ್ಕೊಳ್ಳೋಣ. ಈ ಬಾಕ್ಸ್ಗೆ ನಾನು ಯಾವುದೇ ರೀತಿಯ ಬಲ ಪ್ರಯೋಗ ಮಾಡಿಲ್ಲ. ಬಾಕ್ಸ್ ಯಾವ ಸ್ಥಿತಿಯಲ್ಲಿದೆ? ನಿಶ್ಚಲ ಸ್ಥಿತಿಯಲ್ಲಿದೆ ಅಲ್ವಾ? The box is in the rest position. ಯಾಕೆ? why the box is not moving? ಬಾಕ್ಸ್ ಯಾಕೆ ಚಲಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಉತ್ತರ ಇದೆ ನೋಡಿ. ಬಾಕ್ಸ್ ನ ಕೆಳಭಾಗಕ್ಕೆ ಈ ಬಾಕ್ಸಿನ ವೆಯ್ಟ್ ಅಥವಾ ತೂಕ ಕೆಲಸ ಮಾಡ್ತಾ ಇದೆ ಮತ್ತು ಈ ತೂಕಕ್ಕೆ ವಿರುದ್ಧವಾಗಿ ಟೇಬಲ್ ಏನ್ ಮಾಡ್ತಾ ಇದೆ? ಪ್ರತಿಕ್ರಿಯೆಯನ್ನ ಕೊಡ್ತಾ ಇದೆ. ಇದು ತೂಕ, ಇದು ಪ್ರತಿಕ್ರಿಯೆ, ಫೋರ್ಸ್, ಅಂಡ್ ದಿಸ್ ಇಸ್ ದಿ ರೆಸ್ಪಾನ್ಸ್ ಅಂತಾನು ಕರಿಬಹುದು ನೀವು. ಈಗ ಇವೆರಡೂ ಬಲಗಳು ಸಮ ಆಗಿರುವುದರಿಂದ, ಬಲಗಳು ಸಮ, ಬಲಗಳು ಎರಡೂ ಸಮ ಆಗಿರೋದ್ರಿಂದ ಈ ವಸ್ತು ಚಲಿಸ್ತಾ ಇಲ್ಲ. ಈ ರೀತಿಯಾಗಿ ಅನೇಕ ಬಲಗಳು ಒಂದು ವಸ್ತುವಿನ ಮೇಲೆ ಪ್ರಯೋಗ ಆಗಬಹುದು. ಅಷ್ಟೆಲ್ಲ ಮಾಡಿಯೂ ಸಹ ಅಲ್ಲಿ ವಸ್ತು ಚಲಿಸದೇ ಇರೋದಿಕ್ಕೆ ಕಾರಣ ಏನು ಅಂತಂದ್ರೆ, ಯಾವುದೇ ರೀತಿಯ, ಉದಾಹರಣೆಗೆ ನಾನು ಈ ಕಡೆಯಿಂದನೂ ತಳ್ಳಿ ಈ ಕಡೆಯಿಂದನೂ ಒಂದೇ ಬಲದಿಂದ ತಳ್ಳಿದ್ದಾದ್ರೆ ಅನೇಕ ಬಗೆಯ ಬಲಗಳು ಒಂದೇ ಕಾಯದ ಮೇಲೆ ವರ್ತಿಸ್ತಾ ಇದ್ರೂ ಸಹ ಅದರ ಟೋಟಲ್ ಫೋರ್ಸ್ ಅಥವಾ ಟೋಟಲ್ ಬ್ಯಾಲೆನ್ಸ್ಡ್ ಫೋರ್ಸಸ್ 0 ಆಗಿದ್ದಾಗ, ಟೋಟಲ್ ಫೋರ್ಸಸ್ 0 ಆಗಿದ್ದಾಗ ಅದು ಸಂತುಲಿತ ಬಲ ಆಗತ್ತೆ. ಅಲ್ಲಿ ಯಾವುದೇ ತರಹದ ಮೂವ್ಮೆಂಟ್ಸ್ ಇರುವುದಿಲ್ಲ. ಹಾಗಾದ್ರೆ ವಸ್ತುಗಳು ಚಲಿಸೋದಾದ್ರೂ ಹೇಗೆ? ವಸ್ತುಗಳು ಹೇಗೆ ಚಲಿಸತ್ತಪ್ಪ ಅಂತಂದ್ರೆ, ವಸ್ತುವಿನ ಮೇಲೆ ಅಸಂತುಲಿತ ಬಲಗಳು ಪ್ರಯೋಗ ಆದಾಗ, ಅಂದ್ರೆ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್, the body tends to move only when there is a consequence of unbalanced forces. ಇಲ್ಲಿ ಉದಾಹರಣೆಗೆ ಇಲ್ಲಿ ಒಂದು A ಅನ್ನೋ ಒಂದು ಕಾಯವನ್ನ F1 ಅನ್ನೋ ಒಂದು ಬಲ ಎಡಗಡೆಗೆ ಎಳಿತಾ ಇದೆ. ಇದನ್ನ F2 ಮತ್ತು F3 ಅನ್ನೋ ಬಲ ಬಲಗಡೆಗೆ ಎಳಿತಾ ಇದೆ. ಈಗ F1 ಅನ್ನೋದು F2 ಮತ್ತು F3 ಬಲಗಳಿಗಿಂತ ಚಿಕ್ಕದು. ಅಂದ್ರೆ F1, F2 ಮತ್ತು F3 ದೊಡ್ಡ ಫೋರ್ಸ್ ಆಗಿರೋದ್ರಿಂದ ಈ ಕಾಯ ಬಲಗಡೆಗೆ ಚಲಿಸುತ್ತೆ. ಒಂದ್ ವೇಳೆ F1 ಅನ್ನೋದೇ F2 ಮತ್ತು F3 ಗಿಂತ ಹೆಚ್ಚಾಗಿದ್ರೆ ಅದು
ಎಡಗಡೆಗೆ ಚಲಿಸುತ್ತೆ. ಅಂದ್ರೆ ಅಲ್ಲೊಂದು ಅನ್ಬ್ಯಾಲೆನ್ಸ್ಡ್ ಸಿಚುವೇಶನ್ ನಾವು ಕ್ರಿಯೇಟ್ ಮಾಡಿದ್ದಾದ್ರೆ ಬಲ ಪ್ರಯೋಗದ ದಿಕ್ಕಿನಲ್ಲಿ, ಅಂದ್ರೆ ಹೆಚ್ಚಿನ ಬಲ ಎಲ್ಲಿರುತ್ತೆ ಅದರ ದಿಕ್ಕಿನಲ್ಲಿ ಕಾಯವು ಚಲಿಸುತ್ತದೆ. ಹಾಗಾಗಿ ಯಾವುದೇ ತರಹದ ಮೂವ್ಮೆಂಟ್ಸ್ ಇರಬೇಕು ಅಂತಂದ್ರೆ, ವಸ್ತುಗಳು ಯಾವುದೇ ರೀತಿಯ ಚಲನೆಯನ್ನ ಅನುಭವಿಸ್ಬೇಕು ಅಂತಂದ್ರೆ ಅಲ್ಲಿ ಅಸಂತುಲಿತ ಬಲಗಳು ಅಥವಾ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಆಕ್ಟ್ ಆಗ್ಬೇಕು. ಈಗ ನಾವು ವಿವಿಧ ರೀತಿಯ ಬಲಗಳ ಬಗ್ಗೆ ಚರ್ಚೆ ಮಾಡೋಣ. ಭೌತಶಾಸ್ತ್ರದಲ್ಲಿ ನಾವು ಅನೇಕ ಬಲಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ನಾನು ನಿಮ್ಗೆ ಕ್ಲಾಸಿಫಿಕೇಶನ್ ಮಾತ್ರ ಕೊಡ್ತಾ ಇದ್ದೀನಿ, ಯಾವ್ಯಾವುದು ಬಲಗಳು ಅಂತ ನೋಡೋಣ. ಮುಖ್ಯವಾಗಿ ಎರಡು ರೀತಿಯ ಬಲಗಳಿವೆ. ಒಂದು ಸಂಪರ್ಕ ಬಲಗಳು, ಮತ್ತೊಂದು ಸಂಪರ್ಕವಲ್ಲದ ಬಲಗಳು. ಅಂದ್ರೆ ಇದನ್ನ ನಾವು ಇಂಗ್ಲಿಷ್ ಹೇಳ್ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಫೋರ್ಸಸ್ ಮತ್ತು ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. ಕಾಂಟ್ಯಾಕ್ಟ್ ಫೋರ್ಸಸ್ ಅಥವಾ ಸಂಪರ್ಕ ಬಲಗಳು ಅಂದ್ರೆ ಏನರ್ಥ? ಒಂದು ಕಾಯ ಇನ್ನೊಂದು ಕಾಯದ ಜೊತೆಗೆ ಅಂಟ್ಕೊಂಡಿರೋದು ಅಥವಾ ಟಚ್ ಮಾಡ್ತಾ ಇರೋದು ಅಂತ ಅರ್ಥ. ನಾನ್ ಕಾಂಟ್ಯಾಕ್ಟ್ ಅಂದ್ರೆ ಟಚ್ ಇಲ್ಲದ ಫೋರ್ಸಸ್. ಒಂದು ಕಾಯ ಇನ್ನೊಂದನ್ನ ಟಚ್ ಮಾಡದೇನೆ ಅದರ ಮೇಲೆ ಬಲ ಪ್ರಯೋಗವನ್ನ ಮಾಡಬಹುದು. ಅದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್, ಬನ್ನಿ. ಸಂಪರ್ಕ ಬಲಗಳಲ್ಲಿ ಎರಡು ಬಲಗಳಿವೆ. ಒಂದು ಘರ್ಷಣೆ, ಅದನ್ನ ನಾವು ಫ್ರಿಕ್ಷನ್ ಅಂತ ಕರಿತೀವಿ. ಮತ್ತು ಎರಡನೆಯದ್ದು ಸ್ನಾಯು ಬಲ. ಅಂದ್ರೆ ತುಂಬಾ ಚಳಿ ಆದಾಗ ಮನುಷ್ಯ ಏನ್ ಮಾಡ್ತಾನೆ, ತನ್ನ ಎರಡೂ ಕೈಗಳನ್ನ ಈ ರೀತಿಯಾಗಿ ಉಜ್ಜಿಕೊತಾನೆ ಅಲ್ವಾ? ಇದು ಸ್ನಾಯು ಬಲಕ್ಕೂ ಉದಾಹರಣೆ ಆಯ್ತು, ಘರ್ಷಣೆಗೂ ಉದಾಹರಣೆ ಆಯ್ತು. ಇಲ್ಲಿ ಘರ್ಷಣೆ ಆಗೋವಾಗ ಏನಾಗ್ತದೆ, ಒಂದು ಕೈ ಇನ್ನೊಂದು ಕೈ ಮೇಲೆ ಬಂದು ಒಂದು ಇನ್ನೊಂದನ್ನ ವಿರೋಧಿಸಕ್ಕೆ ಶುರು ಮಾಡುತ್ತೆ. ಹೀಗೆ ವಿರೋಧಿಸಕ್ಕೆ ಶುರುವಾದಾಗ ಏನಾಗತ್ತೆ, ನಾವು ಹೆಚ್ಚು ಬಲ ಪ್ರಯೋಗ ಮಾಡ್ತಾ ಮಾಡ್ತಾ ಇದ್ದ ಹಾಗೆ ನಾವು ಕೊಟ್ಟಂತಹ ಶಕ್ತಿ ಶಾಖವಾಗಿ ಪರಿಣಮಿಸುತ್ತೆ. ಆದ್ದರಿಂದ ಚಳಿಯಾದಾಗ ಮನುಷ್ಯ ಹೆಚ್ಚು ಹೆಚ್ಚು ಕೈಗಳನ್ನ ಉಜ್ಜಕ್ಕೆ ಶುರು ಮಾಡ್ತಾನೆ. ಇದು ಎರಡೂ ಕೈಗಳನ್ನ ದೂರ ಇಟ್ಕೊಂಡು ಮಾಡಿದ್ರೆ ನಮ್ಗೆ ಘರ್ಷಣೆ ಉಂಟಾಗಲ್ಲ ಅನ್ನೋದನ್ನ ನಾವು ಗಮನಿಸ್ಬೇಕು. ಹಾಗಾಗಿ ಎರಡೂ ಕೈಗಳು ಒಂದನ್ನೊಂದು ಸಂಪರ್ಕಕ್ಕೆ ತಂದಾಗ, ಒಂದನ್ನೊಂದು ಟಚ್ ಮಾಡಿದಾಗ ಈ ಕೆಲಸ ಆಗುವಂಥದ್ದು. ಈ ಎರಡೂ ರೀತಿಯ ಬಲಗಳು ಸಂಪರ್ಕ ಬಲಗಳು ಅಥವಾ ಕಾಂಟ್ಯಾಕ್ಟ್ ಫೋರ್ಸಸ್ ಅನ್ನೋ ಒಂದು ಶ್ರೇಣಿಗೆ ಬರುತ್ತೆ. ಸಂಪರ್ಕವಲ್ಲದ ಬಲಗಳು ಯಾವ್ಯಾವುದು ಹಾಗಾದ್ರೆ? ಒಂದು ಗುರುತ್ವ. ನಾವೀಗಾಗಲೇ ಚರ್ಚೆ ಮಾಡಿದ್ವಿ, ಒಂದು ಕಾಯವನ್ನ ಯಾವುದೇ ರೀತಿಯ ಬಲ ಪ್ರಯೋಗಕ್ಕೆ ಒಳಪಡಿಸದೆ, ಯಾವುದೇ ಒಂದು ಪ್ರೆಷರ್ ಅಥವಾ ಒತ್ತಡಕ್ಕೆ ಒಳಪಡಿಸದೆ ಚೆಂಡನ್ನ ಸುಮ್ಮನೆ ಹಿಂಗ್ ಬಿಟ್ಟಾಗ, ಕಾಯವನ್ನ ಹೇಗ್ ಬಿಟ್ಟಾಗ ಏನ್ ಮಾಡ್ತು, ಭೂಮಿ ಅದನ್ನ ತನ್ನ ಎಡೆಗೆ ಎಳ್ಕೋತು. ಇದು ಗುರುತ್ವ ಬಲ ಅಲ್ವಾ? ಬಲ ಇಲ್ಲದೆ ಇದ್ದಿದ್ರೆ ಅದು ನಮ್ಮ ಕಡೆ ಬಂದಿರೋದ? ಸ್ಪೇಸ್ ನಲ್ಲಿ ಇದೇ ತರ ನಾವು ಒಂದು ಬಾಲ್ ನ ಹಿಂಗ್ ಹಾಕಿದ್ರೆ ಅದು ಎಲ್ಲಿ ಹೋಗುತ್ತೆ? ಯಾವ ಕಡೆಗೆ ಹೆಚ್ಚಿನ ಬಲ ಅದಕ್ಕೆ ಸೆಳೀತಾ ಇರುತ್ತೋ ಆ ಕಡೆಗೆ ಹೋಗುತ್ತೆ ಅಲ್ವಾ? ಗುರುತ್ವ ಅಥವಾ ಗ್ರಾವಿಟೇಷನಲ್ ಫೋರ್ಸ್. ಎರಡನೇದು ವಿದ್ಯುತ್, ಎಲೆಕ್ಟ್ರಿಕ್ ಫೋರ್ಸ್. ಹಾಗೆ ಪ್ಲವನ ಅಥವಾ ಬಾಯಿಂಟ್ ಅಥವಾ ಬಾಯನ್ಸ್ ಫೋರ್ಸ್. ಏನಿದು ಪ್ಲವನ? ಒಂದು ಬಾಲ್ ನ ನೀವು ನೀರೊಳಗೆ ಅದ್ಬಿಟ್ಟು ಬಿಡಿ, ಏನಾಗುತ್ತೆ? ಆ ಬಾಲು ಮತ್ತೆ ಮೇಲ್ಗಡೆಗೆ ಪುಟಿದೆ ಹೇಳುತ್ತೆ ಅಲ್ವಾ? ನೀರೊಳಗೆ ಅದ್ದಿದ್ರೂ ಅದು ಪುಟಿದೆ ಹೇಳುತ್ತೆ. ಹಂಗ ಅದನ್ನ ತಳ್ಳಿದ್ ಯಾವುದು? ಆ ದ್ರವದಲ್ಲಿರುವಂತ ಪ್ಲವನ ಶಕ್ತಿ ಅಥವಾ ಬಾಯಿಂಟ್ ಫೋರ್ಸ್. ಈ ಬಾಯಿಂಟ್ ಫೋರ್ಸ್ ಇಂದಾನೆ ಮನುಷ್ಯ ಇವತ್ತು ಈಜಾಡೋದಕ್ಕೂ ಅನುಕೂಲ ಆಗಿರುವುದು. ಹಾಗೆ ಕಾಂತಬಲ ಅಥವಾ ಮ್ಯಾಗ್ನೆಟಿಕ್ ಫೋರ್ಸ್, ನ್ಯೂಕ್ಲಿಯ ಬಲ ಅಥವಾ ನ್ಯೂಕ್ಲಿಯರ್ ಫೋರ್ಸ್, ಮತ್ತು ನೂಕು ಬಲ ಅಥವಾ ಇದನ್ನ ಪುಷ್ ಅಂತಾನು ಕರಿಬಹುದು. ಹೀಗೆ ಬಲದಲ್ಲಿ ಮುಖ್ಯವಾಗಿ ಎರಡು ರೀತಿಯದ್ದು, ಸಂಪರ್ಕ ಬಲಗಳು ಮತ್ತು ಸಂಪರ್ಕವಲ್ಲದ ಬಲಗಳು.
ಯಾವುದು ಸಂಪರ್ಕ ಬಲಗಳು, ಯಾವುದು ಸಂಪರ್ಕವಲ್ಲದ ಬಲಗಳು ಅನ್ನೋದು ಈಗಾಗಲೇ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಚಾರಗಳು ಈಗ ಇನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಬನ್ನಿ ನಾವು ಇನ್ನೊಂದಷ್ಟು ಮುಂದುವರಿಯೋಣ. ಬಲ ಅನ್ನೋದ್ರ ಬಗ್ಗೆ ಮಾತಾಡುವಾಗ, ಚಲನೆ ಅನ್ನೋದ್ರ ಬಗ್ಗೆ ಮಾತನಾಡುವಾಗ ನಾನು ನ್ಯೂಟನ್ನ ಉಲ್ಲೇಖ ಮಾಡದೇ ಇದ್ರೆ ಅದು ಪೂರ್ಣ ಆಗತ್ತಾ? ಆಗುವಲ್ಲ. ನ್ಯೂಟನ್ 1643ರಿಂದ 1727ರವರೆಗೆ ಬದುಕಿದ್ದಂತ ಮಹಾಮೇಧಾವಿ. ವಿಜ್ಞಾನದ ಅನೇಕ ಕ್ಷೇತ್ರಗಳು, ಗಣಿತದ ಸುಮಾರು ಕ್ಷೇತ್ರಗಳಲ್ಲಿ ನ್ಯೂಟನ್ ರವರ ಕೊಡುಗೆ ಅಪಾರವಾದದ್ದು. ಯಾವುದೇ ವಿಜ್ಞಾನಿ, ಯಾವುದೇ ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ನ್ಯೂಟನ್ ಹೆಸರನ್ನ ಹೇಳದೆ, ನ್ಯೂಟನ್ ವಿವರಗಳನ್ನ ತಿಳಿಯದೆ ಅಥವಾ ನ್ಯೂಟನ್ ಲಾಗಳನ್ನ ಓದದೆ ತನ್ನ ಅಭ್ಯಾಸವನ್ನ ಪೂರ್ಣ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನ್ಯೂಟನ್ ನಮಗೂ ಸಹ ಮುಖ್ಯ. ಇಲ್ಲಿ ನಾವು ಇವತ್ತು ನ್ಯೂಟನ್ನ ಚಲನೆಯ ನಿಯಮಗಳ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಹಾಗಾಗಿ ಫ್ರೆಂಡ್ಸ್, ಎಲ್ಲರೂ ನ್ಯೂಟನ್ಗೆ ಒಂದು ಸಲಾಂ ಮಾಡೋಣ. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಇದನ್ನ ತುಂಬಾ ಪಾಪ್ಯುಲರ್ ಆಗಿ ನಾವು ಕರಿತೀವಿ. ಇದಕ್ಕೂ ಮುಂಚೆ, ನ್ಯೂಟನ್ ಲಾಗಳನ್ನ ಹೇಳಕ್ಕೂ ಮುಂಚೆ ನಾವು ಬಲದ ಏಕಮಾನವನ್ನ ತಿಳ್ಕೊಂಡು ಮುಂದೆ ಹೋಗೋಣ. ಯಾವುದೇ ಒಂದು ಭೌತ ಪರಿಮಾಣ ಆದ್ರೂ ಅದಕ್ಕೆ ಒಂದೊಂದು ಏಕಮಾನ ಇರಲೇಬೇಕು ಅನ್ನೋದು ಈಗಾಗಲೇ ಗೊತ್ತಿರುವಂತದ್ದು ಮತ್ತು ನಾವು ಮೊದಲನೆಯ ಅಧಿವೇಶನದಲ್ಲಿ ಚರ್ಚೆ ಮಾಡಿರುವಂತದ್ದು ಸಹ. ಹಾಗಾಗಿ ಬಲದ ಏಕಮಾನ ನ್ಯೂಟನ್, ಕ್ಯಾಪಿಟಲ್ ಎನ್ ಅಥವಾ ನ್ಯೂಟನ್, ಇದು ಸ್ಟ್ಯಾಂಡರ್ಡ್ ಆಗಿರುವಂತದ್ದು. ಮುಂಚೆ ಇದಕ್ಕೆ ಇನ್ನೂ ಒಂದು ಏಕಮಾನ ಇತ್ತು, ಅದನ್ನ ಡಿ ಅಥವಾ ಡೈನ್ ಅಂತ ಕರೆಯೋರು. ಅಂದ್ರೆ 10⁵ ಡೈನ್ ಸೇರಿ 1 ನ್ಯೂಟನ್ ಆಗುತ್ತಿತ್ತು. ಆದ್ರೆ ಈಗ SI ಯೂನಿಟ್ ಅಲ್ಲಿ ನಾವು ಬಳಸುವಂತಹ ಏಕಮಾನ, ಬಲದ ಏಕಮಾನ ನ್ಯೂಟನ್. ಇದು ಬಿಟ್ಟು ನಾವು ಯಾವುದನ್ನು ಬಳಸೋದಿಲ್ಲ. ಒಂದ್ ವೇಳೆ ಡೈನಲ್ಲಿ ಪ್ರಶ್ನೆ ಕೊಟ್ಟಿದ್ರೆ ಅದನ್ನ 10⁵ ಡೈನ್ = 1 ನ್ಯೂಟನ್ ಅಂತ ಪರಿವರ್ತಿಸಿ ಲೆಕ್ಕನ ನಾವು ಮುಂದುವರಿಸಬಹುದು. ಬನ್ನಿ ಮೊದಲ ನಿಯಮವನ್ನ ಪರಿಗಣಿಸೋಣ. ಈ ಮೊದಲ ನಿಯಮಕ್ಕೂ ಇನ್ನೂ ಒಂದು ಹೆಸರಿದೆ. ಇದಕ್ಕೆ ಜಡತ್ವ ಅಥವಾ ಇನರ್ಷಿಯಾ ಅಂತ ಹೆಸರಿದೆ. ಜಡ ಮತ್ತು ಚೇತನ ನಮ್ಮ ಪ್ರಕೃತಿಯಲ್ಲಿ ಕಂಡು ಬರುವಂತಹ ಎರಡು ವಸ್ತುಗಳ ಎರಡು ಮೂಲ ರೂಪಗಳು, ಜಡ ವಸ್ತು ಮತ್ತು ಚೇತನ ವಸ್ತು. ಜಡ ವಸ್ತು ಅಂದ್ರೆ ಇದ್ದ ಕಡೆನೆ ಬಿದ್ದಿರೋದು ಅಂತ, ಚೇತನ ಅಂದ್ರೆ ಚಲಿಸ್ತಾ ಇರೋದು ಅಂತ. ಇದು ನಮ್ಮ ಫಿಲಾಸಫಿನಲ್ಲಿ ಬರುವಂತದ್ದು. ಜಡ ಅಂದ್ರೆ ಯಾವ್ದು ಕೆಲಸ ಮಾಡ್ತಾ ಇದ್ರು ಅದನ್ನೇ ಮಾಡ್ಕೊಂಡು ಹೋಗೋದು, ಬೇರೆ ದಿಕ್ಕೆ ಬದಲಾಗದೆ ಇರೋದು ಅಂತ ನಾವು ಅರ್ಥ ಮಾಡ್ಕೋಬಹುದು. ಉದಾಹರಣೆಗೆ ಮಲಗಿದ್ರೆ ಮಲ್ಕೊಂಡೇ ಇರೋದು, ಇಲ್ಲ ಕೆಲಸ ಮಾಡ್ತಿದ್ರೆ ಕೆಲಸ ಮಾಡ್ತಾನೇ ಇರೋದು. ಅದರಿಂದ ಈ ಜಡ ಅನ್ನೋದು ನಮಗೆ ಜಡತ್ವದ ರೂಪದಲ್ಲಿ ಮೊದಲನೇ ನಿಯಮವಾಗಿ ಸಹ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಏನಿದು ಮೊದಲ ನಿಯಮ? ಬಾಹ್ಯ ಬಲ ಪ್ರಯೋಗ ಇಲ್ಲದಿದ್ದಾಗ ಎಲ್ಲ ಕಾಯಗಳು ತಾವಿರುವ ನಿಶ್ಚಲ ಸ್ಥಿತಿ ಅಥವಾ ಸರಳ ರೇಖಾಚಲನ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ. ನಿಶ್ಚಲ ಸ್ಥಿತಿ ಅಥವಾ ಸರಳ ರೇಖಾ ಚಲನ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತವೆ. ಆಗ್ಲೇ ಹೇಳಿದ ಹಾಗೆ ಇಲ್ಲೇನಾಗಿದೆ, ಯಾವುದೋ ಒಂದು ಕಾಯ ಸುಮ್ಮನೆ ನಿಂತಾಗ, ಇಲ್ಲಿ ನೋಡಿ ಒಂದು ಉದಾಹರಣೆ. ಒಬ್ಬ ಸೈಕಲ್ ತುಳ್ಕೊಂಡ್ ಬರ್ತಾ ಇದ್ದ ವ್ಯಕ್ತಿ ಒಂದು ಕಲ್ಲಿಗೆ ಅಡ್ಡ ಕೊಡ್ತಾ ಇದ್ದಾನೆ. ಒಂದು ಕಲ್ಲಿಗೆ ಅಡ್ಡ ಕೊಟ್ಟ ತಕ್ಷಣ ಅವನೇನಾಗ್ತಾ ಇದ್ದಾನೆ, ಅವನು ಸಹ ಬೀಳ್ತಾ ಇದ್ದಾನೆ. ಸೈಕಲ್ಲು ಪೂರ್ತಿಯಾಗಿ ಬಿದ್ದಿಲ್ಲ, ಆದ್ರೆ ಅವನು ಮಾತ್ರ ಬೀಳ್ತಾ ಇದ್ದಾನೆ. ಅಂದ್ರೆ ಏನಾಯ್ತು, ಅವನು ಚಲಿಸ್ತಾ ಇದ್ದಕ್ಕಿದ್ದಂಗೆ ಕಲ್ಲು ಅಡ್ಡ ಬಂದ್ರೂ ಸಹ ಅವನು ಚಲನೆಗೆ ತೊಡಗಿಕೊಂಡಿದ್ದಾನೆ. He is supposed to move and he is moving. He has a tendency to move. ಹಾಗಾಗಿ ಇದು ಮೊದಲ ನಿಯಮ. ನೀವು ಯಾವುದೇ ಬಾಹ್ಯ ಬಲ ಪ್ರಯೋಗ ಮಾಡದೇ ಇದ್ರೆ ಯಾವುದೇ ವಸ್ತುವು ತನ್ನ ಸ್ಥಿತಿಯಿಂದ ಬದಲಾಯಿಸೋದಿಲ್ಲ. ಉದಾಹರಣೆಗೆ ಒಂದು ಕಾಯ ಅಥವಾ ಒಂದು ಬಾಲ್ ಅಥವಾ ಯಾವ್ದಾದ್ರು ಒಂದು ಕಾಯವನ್ನ ಇದು ಇಟ್ ಕಡೆನೆ ಇರುತ್ತೆ. ಎಲ್ಲಿವರೆಗೂ ಇದು ಅಸಂತುಲಿತ ಬಲವನ್ನ
ಬೇರ್ಪಡಿಸಿ, ಸಂತುಲಿತ ಬಲವನ್ನ ಬೇರ್ಪಡಿಸಿ ಅಸಂತುಲಿತ ಬಲ ಆದಾಗ ನೀವಿಲ್ಲಿಂದ ಎಡಗಡೆಯಿಂದ ಇದರ ಬಲ ಪ್ರಯೋಗ ಮಾಡಿದ್ರೆ ಇದು ಮುಂದಕ್ಕೆ ಚಲಿಸುತ್ತೆ ಅಲ್ವಾ? ಅಥವಾ ಪರ್ಪೆಚುವಲ್ ಮೋಷನ್ ಅಂದ್ರೆ ಸದಾಕಾಲ ಮೂವ್ಮೆಂಟ್ ಅಲ್ಲಿ ಇರುವಂತ ಒಂದು ಬಾಲು, ಯಾವಾಗ್ಲೂ ಮೂವ್ಮೆಂಟ್ ಅಲ್ಲೇ ಇರುವಂತ ಒಂದು ಬಾಲು, ಇದನ್ನ ನೀವು ಅಡ್ಡ ಕೊಟ್ರೆ ಮಾತ್ರ ನಿಲ್ಲುತ್ತೆ, ಇಲ್ಲದೆ ಇದ್ರೆ ನಿಲ್ಲಲ್ಲ ಅಲ್ವಾ? ಅಂದ್ರೆ ಬಾಹ್ಯ ಬಲ ಪ್ರಯೋಗ ಇಲ್ಲದಿದ್ದಾಗ ಎಲ್ಲ ಕಾಯಗಳು ತಾವಿರುವ ನಿಶ್ಚಲ ಸ್ಥಿತಿ ಅಥವಾ ಸರಳ ರೇಖಾ ಚಲನ ಸ್ಥಿತಿಯಲ್ಲಿ ಮುಂದುವರಿಯುತ್ತದೆ. ಎರಡನೇ ನಿಯಮವನ್ನು ಪರಿಗಣಿಸೋಣ. ಕಾಯದ ವೇಗೋತ್ಕರ್ಷವು ಅದರ ಮೇಲೆ ಆರೋಪಿಸಿದ ಅಸಂತುಲಿತ ಬಲಕ್ಕೆ ನೇರ ಅನುಪಾತದಲ್ಲಿಯೂ ಮತ್ತು ಕಾಯದ ರಾಶಿಗೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ. ಇದನ್ನು ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು ನೋಡೋಣ. ಇಲ್ಲಿ ಒಂದು ದಾರಿ ಇದೆ, ಈ ದಾರಿಯಲ್ಲಿ ಒಂದು ಚೀಲ, ಈ ಚೀಲ 5 kg ಚೀಲ. ನೀವೇನ್ ಮಾಡ್ಬೇಕು, ಇದನ್ನ ಎ ಇಂದ ಬಿ ಗೆ ಹೊತ್ಕೊಂಡು ಹೋಗ್ಬೇಕು, ಎ ಇಂದ ಬಿ ಗೆ ಹೊತ್ಕೊಂಡು ಹೋಗ್ಬೇಕು. ಅದೇ ರೀತಿ ಇನ್ನೂ ಒಂದು ಪಥ ಇದೆ, ಎಂ ಇಂದ ಎನ್ ಅಷ್ಟೇ ದೂರ ಇರುವಂತದ್ದು, ಆದ್ರೆ ಇದು 50 kg ಚೀಲ, ಇದು 50 kg ಚೀಲ. ಇಲ್ಲೇನಾಗ್ತಾ ಇದೆ, ಎರಡು ವಿಚಾರಗಳು, ಎಂ ನ ಬೆಲೆ 5 kg, ಇಲ್ಲಿ ಎಂ ನ ಬೆಲೆ 50 kg. ಈ ಎರಡೂ ಸಂದರ್ಭಗಳಲ್ಲಿ ನಾವು ಗುರುತಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಎಫ್ ಇಸ್ ಈಕ್ವಲ್ ಟು ಎಂ ಎ. ಅಂದ್ರೆ ಎಫ್ ಅನ್ನುವುದು ಯಾವುದಕ್ಕೆ ನೇರವಾಗಿ ಅನುಪಾತದಲ್ಲಿದೆ? ಆಕ್ಸಲರೇಷನ್ ತುಂಬಾ ಮುಖ್ಯ ನಮ್ಗಿಲ್ಲಿ. ಒಂದು ವೇಳೆ ನಾನು ಮಾಸ್ ನ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಮಾಸ್ ನ ಜಾಸ್ತಿ ಮಾಡ್ತಾ ಇದ್ರೆ ಫೋರ್ಸ್ ಏನಾಗುತ್ತೆ, ಫೋರ್ಸ್ ಅಥವಾ ಬಲ ಕಡಿಮೆ ಆಗುತ್ತೆ. ಹಾಗೇನೆ ಆಕ್ಸಲರೇಷನ್ ಜಾಸ್ತಿ ಮಾಡಿದ್ರೆ ಎಫ್ ಸಹ ಜಾಸ್ತಿ ಆಗುತ್ತೆ. ಅಥವಾ ತುಂಬಾ ಪಾಪ್ಯುಲರ್ ಆಗಿ ನಾವಿದನ್ನ ಎಫ್ ಇಸ್ ಈಕ್ವಲ್ ಟು ಎಂ ಎ ಅಂತ ಕರಿತೀವಿ. ಫ್ರೆಂಡ್ಸ್, ಇನ್ನೂ ಒಂದು ಚರ್ಚೆಯನ್ನ ನಾವು ಕೈಗೊಳ್ಳಬಹುದು. ಏನಪ್ಪಾ ಅದು ಅಂತಂದ್ರೆ, ಮೂರನೇ ನಿಯಮಕ್ಕೆ ಹೋಗೋಕ್ಕೂ ಮುಂಚೆ ಎರಡನೇ ನಿಯಮದ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ನಾನು ತಿಳಿಸ್ಕೊಡ್ತೀನಿ. 5 kg ಚೀಲವನ್ನ ಸುಲಭವಾಗಿ ಅಂದ್ರೆ ಒಂದು ವೇಗದಲ್ಲಿ ಎತ್ಕೊಂಡು ಎ ಇಂದ ಬಿ ಗೆ ನೀವು ಚಲಿಸಬಹುದು. ಅದೇ 50 kg ಚೀಲವನ್ನ ಎ ಇಂದ ಬಿ ಗೆ ಅಷ್ಟೇ ವೇಗದಲ್ಲಿ ತಗೊಂಡು ಹೋಗಕ್ ಸಾಧ್ಯನಾ? ಖಂಡಿತ ಇಲ್ಲ. ಅಂದ್ರೆ ಏನಾಯ್ತು, ತೂಕ ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ನಮ್ಮ ಆಕ್ಸಲರೇಷನ್ ಅಥವಾ ವೇಗೋತ್ಕರ್ಷ ಕಡಿಮೆ ಆಯಿತು. ಹಾಗೇನೆ ಎ ಮತ್ತು ಎಂ ಇವೆರಡೂ ಸಹ ಏನಾಗಿದೆ, ವಿಲೋಮ ಅನುಪಾತದಲ್ಲಿ ಒಂದಕ್ಕೊಂದು ಹೊಂದಿಕೊಂಡಿವೆ. ಮಾಸ್ ಜಾಸ್ತಿ ಆದ್ರೆ ಆಕ್ಸಲರೇಷನ್ ಕಡಿಮೆ ಆಗುತ್ತೆ, ಮಾಸ್ ಕಡಿಮೆ ಆದ್ರೆ ಆಕ್ಸಲರೇಷನ್ ಜಾಸ್ತಿ ಆಗುತ್ತೆ. ಈ ರೀತಿನೂ ಸಹ ನಾವು ಎಫ್ ಇಸ್ ಈಕ್ವಲ್ ಟು ಎಂ ಎ ಎರಡನೇ ನಿಯಮವನ್ನ ಅರ್ಥ ಮಾಡ್ಕೋಬಹುದು. ಮೂರನೇ ನಿಯಮ, ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಟು ಎವ್ರಿ ಆಕ್ಷನ್ there is equal and opposite reaction. To every action there is equal and opposite reaction ಅನ್ನೋದು ಮೂರನೆಯ ನಿಯಮ. ಈಗಾಗಲೇ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅನ್ನೋ ಒಂದು ಹಾಡನ್ನ, ಕುವೆಂಪು ಅವರ ಒಂದು ಹಾಡನ್ನ ನಾವು ಈ ಒಂದು ಪ್ರೆಸೆಂಟೇಷನ್ ನ, ಈ ಒಂದು ಸೆಷನ್ ನ ಪ್ರಾರಂಭದಲ್ಲಿ ತಗೊಂಡಿದ್ವಿ. ಈಗ
ಅದಕ್ಕೆ ಉತ್ತರವನ್ನ ಕೊಡುವಂತಹ ಸಮಯ ಬಂದಿದೆ ಅಲ್ವಾ? ಈ ದೋಣಿ ಮುಂದೆ ಸಾಗಬೇಕು ಅಂತಂದ್ರೆ ಈ ಹುಟ್ಟು ಏನ್ ಮಾಡ್ಬೇಕು? ನೀರನ್ನ ಹಿಂದೆ ತಳ್ಳಬೇಕು. ಈ ಹುಟ್ಟು ನೀರನ್ನ ಎಷ್ಟು ಬಲದಲ್ಲಿ ಹಿಂದೆ ತಳ್ಳತ್ತೆ ಅಷ್ಟು ಬಲದಲ್ಲಿ ದೋಣಿ ಮುಂದೆ ಹೋಗುತ್ತೆ. ಇದಕ್ಕೆ ಇನ್ನೂ ಒಂದು ಉದಾಹರಣೆಯಾಗಿ ಇಲ್ಲೂ ಅಷ್ಟೇ, ಇಲ್ಲಿ ನೂಕು ಬಲದಿಂದ ಎಕ್ಸಾಸ್ಟ್ ಗ್ಯಾಸಸ್ ರಾಕೆಟ್ ನಿಂದ ಈಚೆ ಬರ್ತಾ ಇದ್ದ ಹಾಗೆ, ಇಲ್ಲಿದೆ ಎಕ್ಸಾಸ್ಟ್ ಗ್ಯಾಸಸ್, ಇವೆಲ್ಲ ಎಕ್ಸಾಸ್ಟ್ ಗ್ಯಾಸಸ್ ರಾಕೆಟ್ ನಿಂದ ಈಚೆ ಬರ್ತಾ ಇದ್ದ ಹಾಗೇನೆ ಏನಾಯ್ತು? ರಾಕೆಟ್ ತನ್ನ ಗತಿಯನ್ನ ಮುಂದಕ್ಕೆ ತಗೋದು ಅಲ್ವಾ? ಹಾಗಾಗಿ ಇಲ್ಲಿ ನಮಗೆ ಮುಖ್ಯವಾಗುವುದು ಒಂದು ಅಂದ್ರೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ. ಇಲ್ಲಿ ಬಲಗಳು ಸಮ ಆಗಲ್ಲ, ಇದು ಪ್ರತಿಕ್ರಿಯೆ ಆಗುವಂಥದ್ದು. ನಾನು ಇದಕ್ಕೆ ಹೆಚ್ಚಿನ ವಿವರಣೆಯನ್ನ ಮುಂದಿನ ಸ್ಲೈಡ್ಗಳಲ್ಲಿ ಕೊಡ್ತೀನಿ. ಇದು ನ್ಯೂಟನ್ನ ಮೂರನೇ ನಿಯಮಕ್ಕೆ 2 ಉದಾಹರಣೆಗಳು. ಇದ್ರ ಜೊತೆಗೆ ಸಂವೇಗ ಅಥವಾ ಮೊಮೆಂಟಮ್ ಅನ್ನೋದನ್ನ ತಿಳ್ಕೊಳ್ಳೋಣ. ಏನಿದು ಮೊಮೆಂಟಮ್ ಅಂದ್ರೆ ದಿ ಕ್ವಾಂಟಿಟಿ ಆಫ್ ಮೋಷನ್ ಅಥವಾ ಚಲನೆಯ ಪ್ರಮಾಣ ಅಂತ ಕರಿತೀವಿ. ಈ ಮೊಮೆಂಟಮ್ನ ಸೂತ್ರ P = mv. P ಅನ್ನೋದು ಮೊಮೆಂಟಮ್, m ಅನ್ನೋದು ಮಾಸ್ ಆಫ್ ದಿ ಬಾಡಿ, v ಅನ್ನೋದು ವೆಲಾಸಿಟಿ ವಿತ್ ವಿಚ್ ದ ಮಾಸ್ ಆರ್ ದ ಬಾಡಿ ಈಸ್ ಮೂವಿಂಗ್. ಕಾಯವು ಯಾವ ವೇಗದಲ್ಲಿ ಚಲಿಸ್ತಾ ಇದೆಯೋ ಅದರ ವೇಗ v, ಕಾಯದ ರಾಶಿ m. ಇವೆರಡರ ಗುಣಲಬ್ಧವನ್ನ ನಾವು ಸಂವೇಗ ಅಂತ ಕರಿತೀವಿ. ಸಂವೇಗ ಎಲ್ಲಿ ಮುಖ್ಯ ಆಗತ್ತೆ? ಉದಾಹರಣೆಗೆ ಒಂದು ಸೈಕಲ್ ಮಾಡುವ ಡ್ಯಾಮೇಜು ಅಥವಾ ಒಂದು ಸೈಕಲ್ ಮತ್ತು ಒಂದು ಲಾರಿ, ಇವೆರಡೂ ಸಹ 15 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲೇ ಬರ್ತಾ ಇದೆ. ಇವೆರಡರಿಂದ ಡ್ಯಾಮೇಜ್ ಯಾವುದಕ್ಕೆ ಜಾಸ್ತಿ ಆಗುತ್ತೆ ಅಂದ್ರೆ, ಡ್ಯಾಮೇಜ್ ಅಂದ್ರೆ ಇಲ್ಲಿ ಯಾವುದೋ ಒಂದು ವಸ್ತು ನಿಂತಿದೆ ಅಂತ ಅನ್ಕೊಳ್ಳೋಣ. ಈ ವಸ್ತುವಿಗೆ ಡ್ಯಾಮೇಜ್ ಯಾವುದರಿಂದ ಜಾಸ್ತಿ ಆಗುತ್ತೆ? ಪ್ರಶ್ನೆ. ಸೈಕಲ್ ಇಂದನೋ ಅಥವಾ ಕಾರಿನಿಂದನೋ? ಎರಡೂ ಸಹ ಒಂದೇ ವೇಗದಲ್ಲಿ ಬರ್ತಾ ಇರುವಂತದ್ದು. ಆಗ ನಿಮ್ಮ ಪ್ರಶ್ನೆಗೆ ನೀವು ಉತ್ತರ ಹುಡುಕೊಳ್ಳುವಾಗ ವಸ್ತುವಿನ ರಾಶಿ ಪರಿಗಣನೆಗೆ ಬರಲೇಬೇಕು ಅಲ್ವಾ? ಇಲ್ಲಿ ಮಾಸ್ ಇಂಟು ವೆಲಾಸಿಟಿ ಮತ್ತು ಇಲ್ಲೂ ಮಾಸ್ ಇಂಟು ವೆಲಾಸಿಟಿ ಎರಡೂ ಸಹ ವಿಭಿನ್ನ ಆಗಿರೋದ್ರಿಂದ ಕಾರಿನಿಂದ ಆಗುವ ಡ್ಯಾಮೇಜ್ ಜಾಸ್ತಿ. ಕಾರಣ ಕಾರಿಗೆ ಸಂವೇಗ ಹೆಚ್ಚು. ಕಾರಿನ ಸಂವೇಗ ಯಾಕೆ ಹೆಚ್ಚಾಯಿತು? ವೇಗ ಹೆಚ್ಚಾಗಿದ್ರಿಂದನಾ? ಅಲ್ಲ, ಕಾರಿನ ಸಂವೇಗ ಹೆಚ್ಚಾಗಿದ್ದು ಕಾರಿನ ರಾಶಿ ಹೆಚ್ಚಾದದ್ರಿಂದ. ಹಾಗಾಗಿ ಇದನ್ನ ಕ್ವಾಂಟಿಟಿ ಆಫ್ ಮೋಷನ್ ಅಂತಾನು ಕರಿತೀವಿ. ಇದ್ರ ಜೊತೆಗೆ ಇದರ ಜೋಡಿ ಪದ ಇನ್ನೊಂದಿದೆ, ಆವೇಗ ಅಥವಾ ಇಂಪಲ್ಸ್. ಎಷ್ಟೋ ವೇಳೆ ಅತ್ಯಂತ ದೊಡ್ಡ ಬಲ ತುಂಬಾ ಕಡಿಮೆ ಪ್ರಮಾಣದ ಸಮಯದಲ್ಲಿ ಕೆಲಸ ಮಾಡ್ಬಿಟ್ಟು ಹೊರಟೋಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಬೌಲರ್ ಬೌಲ್ ಮಾಡಿದ್ದಾನೆ, ಬ್ಯಾಟ್ಸ್ಮನ್ ಏನ್ ಮಾಡ್ತಾನೆ? ಜೋರಾಗಿ ಅದನ್ನ ಹೊಡಿತಾನೆ. ಅವನು ಹೊಡೆಯೋದು ಎಷ್ಟು ಹೊತ್ತಿರುತ್ತೆ? 0.2 ಸೆಕೆಂಡ್ 0.3 ಸೆಕೆಂಡ್ ಇರುತ್ತೆ. ಆದ್ರೆ ಅಲ್ಲಾಗುವಂತ ಇಂಪಲ್ಸ್ ಇದು ಅತ್ಯಂತ ದೊಡ್ಡದು. ಇಂಪಲ್ಸ್ ಅನ್ನೋದು F = I ಅನ್ನೋದು, ಇದಕ್ಕೊಂದು ಸೂತ್ರ ಇದೆ, F × T ಅಂತ. ಇಂಪಲ್ಸ್ ಅಥವಾ ಆವೇಗವನ್ನ ಪರಿಗಣಿಸಬೇಕಾದ್ರೆ ಸಮಯ ಬೇಕು ನಮಗೆ. ಸಂವೇಗವನ್ನ ಪರಿಗಣಿಸಬೇಕಾದ್ರೆ ನಮಗ್ ಬೇಕಾಗಿರೋದು ಮಾಸ್ ಆಫ್ ದಿ ಬಾಡಿ ಅಂಡ್ ದಿ ವೆಲಾಸಿಟಿ. ಫ್ರೆಂಡ್ಸ್ ಬನ್ನಿ, ಈಗ ಅತ್ಯಂತ ಮುಖ್ಯವಾಗಿರುವಂತಹ ಒಂದು ವಿಚಾರವನ್ನ ಪರಿಗಣಿಸೋಣ.
ಅದು ಸಂವೇಗ ಸಂರಕ್ಷಣಾ ತತ್ವ. ಸಾಧಾರಣವಾಗಿ ಬುಲೆಟ್ ಫೈರ್ ಮಾಡಿರೋದನ್ನ ನೀವು ಲೈವ್ ಆಗಿ ನೋಡಿರ್ಬೋದು ಅಥವಾ ಎಷ್ಟೋ ಪಿಕ್ಚರ್ಗಳಲ್ಲೂ ನೋಡಿರ್ಬೋದು. ಬುಲೆಟ್ ಫೈರ್ ಮಾಡಿದ ತಕ್ಷಣ ಗನ್ ಏನ್ ಮಾಡುತ್ತೆ, ಸ್ವಲ್ಪ ರೀಕಾಯಿಲ್ ಆಗಿ ಹಿಂದಕ್ಕೆ ಬರುತ್ತೆ, ಸ್ವಲ್ಪ ಹಿಂದೆ ಬರುತ್ತೆ. ಹಾಗಾಗಿ ದೊಡ್ಡ ದೊಡ್ಡ ರೈಫಲ್ಗಳನ್ನ ಕಂಕಳ ಕೆಳಗೆ ಇಟ್ಕೊಂಡು ಹೊಡೆಯುವುದು ರೂಢಿ ಮತ್ತು ವಾಡಿಕೆ. ಹಾಗಾದ್ರೆ ಏನಿದು ಸಂವೇಗ ಸಂರಕ್ಷಣಾ ತತ್ವ? ನೋಡಿ, ಎರಡು ಕಾಯಗಳಿವೆ ಇಲ್ಲಿ, ಕ್ಯಾಪಿಟಲ್ ಎಂ ಮತ್ತು ಸ್ಮಾಲ್ ಎಂ. ಕ್ಯಾಪಿಟಲ್ ಎಂ ಅನ್ನೋ ಕಾಯ ಕ್ಯಾಪಿಟಲ್ ವಿ ಅನ್ನೋ ವೇಗದಿಂದ ಬಂದು ಕ್ಯಾಪಿಟಲ್ ಎಂ ಅನ್ನೋ ಕಾಯವನ್ನ ಕ್ಯಾಪಿಟಲ್ ವಿ ಸ್ಮಾಲ್ ವಿ ಅನ್ನೋ ಕಾಯಕ್ಕೆ ಡಿಕ್ಕಿ ಹೊಡಿತಾ ಇದೆ, ಹತ್ರ ಬರ್ತಾ ಇದೆ. ಇಲ್ಲಿ ಇವೆರಡು ಡಿಕ್ಕಿ ಹೊಡೆದಿದೆ ಮತ್ತು ಮುಂದಿನ ಚಿತ್ರದಲ್ಲಿ ಡಿಕ್ಕಿ ಹೊಡೆದ ನಂತರ ಇವೆರಡು ಅಪೋಸಿಟ್ ಡೈರೆಕ್ಷನ್ಗಳಲ್ಲಿ ವಾಪಸ್ ಹೋಗ್ತಾ ಇದೆ. ಇಲ್ಲಿ ಏನಾಗ್ಬೇಕು, ಸಂವೇಗಗಳು ಸಂರಕ್ಷಣೆ ಉಂಟಾಗಬೇಕು, ಅಂದ್ರೆ ಕನ್ಸರ್ವ್ ಆಗ್ಬೇಕು ಅನ್ನೋದು ಇಲ್ಲಿನ ಒಂದು ರೂಢಿ. ಅಂದ್ರೆ ಏನರ್ಥ, ಇಲ್ಲಿ ಬಂದಂತ ಎಂ ವಿ ಮತ್ತು ಇಲ್ಲಿದ್ದಂತ ಎಂ ವಿ ವಾಪಸ್ ಹೋಗುವಾಗ ಇದೇ ವಿ ಆಗಿರಲ್ಲ, ಇದು ವಿ ಡ್ಯಾಶ್ ಆಗಿರುತ್ತೆ, ಇದು ವಿ ಡ್ಯಾಶ್ ಆಗಿರುತ್ತೆ. ಕಾರಣ ಒಂದು ಇನ್ನೊಂದರ ಮೇಲೆ ಪರಿಣಾಮ ಉಂಟಾಗಿದ್ರಿಂದ ಇಲ್ಲಿನ ವೇಗಗಳು ಬದಲಾಗಿರುತ್ತೆ. ಹಾಗಾದ ಮೇಲೂ ಸಹ ಇದೇನಾಗತ್ತೆ, ಎಂ ವಿ ಡ್ಯಾಶ್ ಅನ್ನೋದು ಎಂ ವಿ ಡ್ಯಾಶ್ ಆಗಬೇಕು. ಇದು ಸಂವೇಗ ಸಂರಕ್ಷಣಾ ತತ್ವ. ಸಂವೇಗ ಸಂರಕ್ಷಣಾ ತತ್ವ ಎಲ್ಲೆಲ್ಲಿ ಬಳಕೆಗೆ ಬರುತ್ತೆ, ಸಂವೇಗಗಳು ಎಲ್ಲೆಲ್ಲಿ ಸಂರಕ್ಷಣೆಗೆ ಒಳಗಾಗತ್ತೆ ಅಂತಂದ್ರೆ, ಒಂದು ಗನ್ ವಿಚಾರದಲ್ಲಿ, ಇಲ್ಲಿ ಗನ್ನಲ್ಲಿ ಬುಲೆಟ್ ಹೊರಗಡೆ ಹೋದ್ಮೇಲೆ ಗನ್ ಏನ್ ಮಾಡುತ್ತೆ, ಈ ಹಿಂದಕ್ಕೆ ರೀಕಾಯಿಲ್ ಆಗತ್ತೆ. ಇದು ಒಂದನೇ ಉದಾಹರಣೆ. ಎರಡನೇ ಉದಾಹರಣೆ ರಾಕೆಟ್. ನಾನಾಗ್ಲೇ ಹಿಂದಿನ ಚಿತ್ರದಲ್ಲಿ ತೋರಿಸಿದಂಗೆ ಮಾಸ್ ಆಫ್ ದಿ ಎಕ್ಸಾಸ್ಟ್ ಗ್ಯಾಸಸ್ ಇಂಟು ಯಾವುದು ವೆಲಾಸಿಟಿ ಆಫ್ ದಿ ಗ್ಯಾಸಸ್ ವಿಲ್ ಬಿ ಈಕ್ವಲ್ ಟು ಮಾಸ್ ಆಫ್ ದಿ ರಾಕೆಟ್ ಅಂಡ್ ದಿ ವೆಲಾಸಿಟಿ ವಿತ್ ವಿಚ್ ದ ರಾಕೆಟ್ ಶುಡ್ ಮೂವ್. ಹಾಗಾಗಿ ಈ ರಾಕೆಟ್ ಯಾವ ವೇಗದಲ್ಲಿ ಚಲಿಸಬೇಕು ಅನ್ನೋದು, ಇದು ಎಷ್ಟು ವೇಗದಲ್ಲಿ ಅದನ್ನ ಹಿಂದೆ ಹಾಕತ್ತೆ ಅನ್ನೋದ್ರ ಮೇಲೆ ನಿರ್ಧಾರವಾಗತ್ತೆ. ಆದ್ದರಿಂದ ಎಲ್ಲ ಸಂದರ್ಭದಲ್ಲೂ ಅಷ್ಟೇ ಸಂವೇಗ ಸಂರಕ್ಷಣೆಗೆ ಒಳಗಾಗತ್ತೆ. ಯಾವುದೇ ಕಾಲದಲ್ಲೂ ಈ ಒಂದು ಲಾಗೆ ಅಪೋಸಿಟ್ ಏನು ನಡೆಯೋದಿಲ್ಲ. ಬನ್ನಿ ಫ್ರೆಂಡ್ಸ್, ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. 12 kg ತೂಕವಿರುವ ಕಾಯಕ್ಕೆ 108 ನ್ಯೂಟನ್ ಬಲ ಪ್ರಯೋಗಿಸಿದರೆ ಕಾಯದ ಮೇಲೆ ಉಂಟಾಗುವ ವೇಗೋತ್ಕರ್ಷ. ಇಲ್ಲಿ ನಾವು ಪರಿಗಣಿಸಬೇಕಾಗಿರುವಂತ ಮೊದಲನೇದು 12 kg. ಇದನ್ನ ಬರ್ಕೊಳ್ಳೋಣ. ಇದೇನಿದು ಮಾಸ್ 12 kg. ಇನ್ನೇನ್ ಕೊಟ್ಟಿದ್ದಾರೆ, 108 ಅನ್ನೋದನ್ನ ಕೊಟ್ಟಿದ್ದಾರೆ. 108 ಅನ್ನೋದೇನು ಬಲ ಪ್ರಯೋಗ ಆಗ್ತಾ ಇರೋದು. ಎಫ್ ಇಸ್ ಈಕ್ವಲ್ ಟು 108 ನ್ಯೂಟನ್. ಈಗ ನಾವು ಕಂಡುಹಿಡಿಬೇಕಾಗಿರೋದೇನು, ಅಲ್ಲಿ ಉಂಟಾಗುವಂತಹ ವೇಗೋತ್ಕರ್ಷ. ಅಲ್ಲಿ ಉಂಟಾಗಿರುವಂತಹ ವೇಗೋತ್ಕರ್ಷ. ಹಾಗಾದ್ರೆ ಎಫ್, ಎಂ ಮತ್ತು ಎ ಇವೆಲ್ಲವನ್ನು ಸೇರಿಸುವಂತಹ ಸೂತ್ರ ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ, ಅಥವಾ ಎ ಇಸ್ ಈಕ್ವಲ್ ಟು ಎಫ್ ಬೈ ಎಂ. ಎಫ್ ಎಷ್ಟಿದೆ, 108 ನ್ಯೂಟನ್. ಎಂ ಎಷ್ಟಿದೆ, 12 kg. 108ನ್ನ 12ರಿಂದ ಭಾಗಿಸಿದ್ದಾದ್ರೆ ನಮ್ಗೆ ಸಿಗೋದು 9 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನಮ್ಮ ಉತ್ತರದಲ್ಲಿ ಈ ಆಯ್ಕೆ ಇದೆಯಾ? ಖಂಡಿತವಾಗ್ಲೂ ಇದೆ. ಇದು 9 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಯ್ಕೆ ಇದೆ. ಇಲ್ಲಿ ನಾವು ಮಾಡಿರುವಂತಹ ಕೆಲಸ ಏನಪ್ಪಾ ಅಂದ್ರೆ, ಮೊದಲು ಯಾವ ಯಾವ ನ್ಯೂಮರಿಕಲ್ಸ್ ನ ಕೊಟ್ಟಿದ್ದಾರೆ ಅದನ್ನ ನಾವೇನ್ ಮಾಡ್ಬೇಕು, ಯಾವುದಾದ್ರೂ ಭೌತ ಪರಿಮಾಣಗಳಿಗೆ ಲಿಂಕ್ ಮಾಡಬೇಕು. ಭೌತ ಪರಿಮಾಣಗಳಿಗೆ ಲಿಂಕ್ ಮಾಡಿದ ನಂತರ ಏನನ್ನ ಕಂಡುಹಿಡಿಬೇಕು ಅನ್ನೋದನ್ನು ಒಂದು ಭೌತ ಪರಿಣಾಮ. ಈ ಮೂರನ್ನ
ಲಿಂಕ್ ಮಾಡುವಂತಹ ಈ ಮೂರನ್ನು ಲಿಂಕ್ ಮಾಡುವಂತಹ ಸೂತ್ರ ಯಾವ ಪಾಠದಲ್ಲಿದೆ ಅಂದ್ರೆ ಈಗ ಸದ್ಯಕ್ಕೆ ನಾವು ಈ ಪಾಠದಲ್ಲಿ ಚರ್ಚೆ ಮಾಡ್ತಾ ಇದ್ವಿ, ಈ ಪಾಠದ ಸೂತ್ರವನ್ನ ಉಪಯೋಗಿಸ್ಕೊಂಡಿದೀವಿ. ಆದ್ರೆ ಪರೀಕ್ಷೆಯಲ್ಲಿ ಇಂಥ ಪ್ರಶ್ನೆ ಬಂದಾಗ ಈ ಮೂರನ್ನು ಲಿಂಕ್ ಮಾಡೋ ಸೂತ್ರ ಯಾವ ಪಾಠದಲ್ಲಿದೆ ಅನ್ನೋದನ್ನ ನಾವು ನೋಡ್ಕೊಂಡು ಮುಂದಿನ ಭಾಗದಲ್ಲಿ ಇದನ್ನ ಆದೇಶ ಮಾಡಬೇಕು. ಫ್ರೆಂಡ್ಸ್, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಸೂತ್ರಗಳೇನೋ ಗೊತ್ತಿರುತ್ತೆ, ಆದ್ರೆ ಸೂತ್ರಗಳನ್ನ ತಿರ್ಗಾ ಮರ್ಗಾ ಉಪಯೋಗಿಸಿ ಲೆಕ್ಕ ಮಾಡುವಂತ ಸಂದರ್ಭಗಳಲ್ಲಿ ನಮಗೆ ಗೊಂದಲ ಉಂಟಾಗುವಂಥದ್ದು. ಹಾಗಾಗಿ ನೀವೀಗ F = MA ಅಂತ ಕೊಟ್ಟಾಗ ನಮ್ಗೆ ಬೇಕಾಗಿರೋದೇನು? ಎ ಬೇಕಾಗಿರೋದು. ಎ ಬೇಕಾಗಿರುವುದರಿಂದ ಇಲ್ಲಿ ನಮಗೆ F = MA ನಮಗ್ ಬೇಕಾಗಿರೋದು ಎ ಆಗಿರೋದ್ರಿಂದ ಎರಡೂ ಕಡೆ ಎಂ ನಿಂದ ಬಾಗ್ಸೋಣ. ಅಂದ್ರೆ ಉಳಿದಿದ್ ಯಾವುದು? ಎಂ. ಪಕ್ಕದಲ್ಲಿ ಇರೋದು ಏನೇನಿದೆ ಅದೆಲ್ಲದ್ರಿಂದ ಭಾಗಿಸ್ಬಿಡ್ಬೇಕು. ಹಾಗೆ ಭಾಗಿಸಿದಾಗ ಏನಾಯ್ತು? ಎಂ ಹೊಟ್ಟೋಯ್ತು. ಎ = F/m ಆಯ್ತು. ಇದು ಒಂದು ಪಾಲಿಸಿ, ಇದು ಒಂದು ಸೂತ್ರವನ್ನ ನೀವು ನೆನ್ಪಿಟ್ಕೋಬಹುದು. ಇದರ ನಂತರದ್ದು ಆದೇಶ ಮಾಡಿರುವಂತದ್ದು, ಆದೇಶ ಮಾಡಿ ಸುಲಭ ರೂಪಕ್ಕೆ ಉತ್ತರವನ್ನ ಕೊಟ್ಟಿರುವಂತದ್ದು 9 m/s² ಇದರ ಉತ್ತರ ಆಗಿತ್ತು. ಈಗಾಗಲೇ ನಾನು ನಿಮ್ಗೆ ಹೇಳಿದ ಹಾಗೆ ಬಲದಲ್ಲಿ ಎರಡು ರೀತಿಯ ಬಲಗಳು, ಒಂದು ಸಂಪರ್ಕಕ್ಕೆ ಬರುವಂಥದ್ದು, ಮತ್ತೊಂದು ಸಂಪರ್ಕಕ್ಕೆ ಬರದೇ ಇರುವಂಥದ್ದು. ಸಂಪರ್ಕಕ್ಕೆ ಬರುವ ಬಲಗಳಲ್ಲಿ ಘರ್ಷಣೆ ಅತ್ಯಂತ ಮುಖ್ಯವಾದ ಬಲ. ಒಂದು ಚೆಂಡನ್ನ ನೀವು ಒಂದು ನೆಲದ ಮೇಲೆ ರೋಲ್ ಮಾಡಿದ್ರೆ, ದೊಡ್ಡ ನೆಲ ಅಂತ ಅನ್ಕೊಳ್ಳೋಣ, ಆ ನೆಲದ ಮೇಲೆ ರೋಲ್ ಮಾಡಿದ್ರೆ ಅದು ರೋಲ್ ಆಗ್ತಾನೇ ಇರುತ್ತಾ? ಸ್ವಲ್ಪ ಹೊತ್ತಿನ ನಂತರ ಅದೇನ್ ಮಾಡುತ್ತೆ? ನಿಂತ್ಕೊಂಡ್ಬಿಡುತ್ತೆ. ಯಾರೂ ನಿಲ್ಲಿಸ್ಲಿಲ್ವಲ್ಲ ಅದನ್ನ, ಯಾಕೆ ನಿಂತ್ಕೋತು? ಈ ಪ್ರಶ್ನೆ ನಮ್ಮ ಮೈಂಡಿಗೆ ಬರುತ್ತೆ ಅಲ್ವಾ? ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ಯಾವುದೇ ಒಂದು ಕಾಯ ಚಲಿಸಬೇಕಾದ್ರೂ ಬಲ ಪ್ರಯೋಗ ಆಗ್ಬೇಕು, ಚಲಿಸ್ತಾ ಇರುವಂತಹ ಕಾಯ ನಿಲ್ಲಬೇಕಾದ್ರೂ ಅದ್ರ ಮೇಲೆ ಬಲ ಪ್ರಯೋಗ ಆಗ್ಬೇಕು, ರೈಟ್? ಹಾಗಾಗಿ ಅಲ್ಲಿ ಚಲಿಸ್ತಾ ಇರುವಂತಹ ಒಂದು ಕಾಯ ನಿಂತಿದೆ ಅಂದ್ರೆ ಅದರ ಮೇಲೆ ನಮ್ಗೆ ಕಣ್ಣಿಗೆ ಕಾಣದ ಯಾವುದೋ ಬಲ ಪ್ರಯೋಗ ಆಗಿದೆ ಅಂತ ಅರ್ಥ. ಆ ಬಲ ಬೇರೆ ಯಾವುದೂ ಅಲ್ಲ, ಫ್ರಿಕ್ಷನ್ ಅಥವಾ ಘರ್ಷಣೆ ಬಲ. ಈ ಘರ್ಷಣೆ ಬಲದಲ್ಲಿ ನಾವು ಮೂರು ವಿವಿಧ ರೀತಿಯ ಬಲಗಳನ್ನ ಪರಿಗಣಿಸಬಹುದು. ಒಂದು ಸ್ಟ್ಯಾಟಿಕ್ ಫ್ರಿಕ್ಷನ್, ನಿಂತಿರುವಾಗದಂಥದ್ದು. ಸ್ಟ್ಯಾಟಿಕ್ ಅಂದ್ರೆ ನಿಂತಿರುವಂಥದ್ದು. ಸ್ಲೈಡಿಂಗ್ ಫ್ರಿಕ್ಷನ್, ಜಾರುವಂಥದ್ದು. ಮತ್ತು ರೋಲಿಂಗ್ ಫ್ರಿಕ್ಷನ್. ರೋಲಿಂಗ್ ಫ್ರಿಕ್ಷನ್ ಅಂತಂದ್ರೆ ಉರುಳುವಂಥದ್ದು. ಈ ರೀತಿಯ ಫ್ರಿಕ್ಷನ್ ಮತ್ತು ಈ ರೀತಿಯ ಘರ್ಷಣೆಗಳನ್ನ ನಾವು ನೋಡಬಹುದು. ಈ ಘರ್ಷಣೆ ಅತ್ಯಂತ ವಿಚಿತ್ರವಾದದ್ದು ಮತ್ತು ನಮಗೆ ಅನಾನುಕೂಲ ಕಲ್ಪಿಸುವಂಥದ್ದು. ಯಾವುದಾದ್ರೂ ಒಂದು ವಸ್ತುವನ್ನ ಇಲ್ಲಿರುವಂತಹ ಒಂದು ವಸ್ತು ಎಕ್ಸ್ ಅನ್ನೋ ಒಂದು ವಸ್ತುವನ್ನ ನೀವು ಎಳ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಕೈಯಲ್ಲಿ ಇಟ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದೀರಾ. ಆದ್ರೆ ಈ ವಸ್ತು ತುಂಬಾ ಗಲಾಟೆ ಮಾಡ್ತಾ ಇದೆ. ನಾನ್ ಬರಲ್ವೋ ಅಂತ ಕೂತಿದೆ, ನೀವು ಮಾತ್ರ ಅದನ್ನ ಎಳ್ಕೊಂಡು ಹೋಗ್ತಾನೆ ಇದ್ದೀರಾ. ಆಗ ನಿಮ್ ಸ್ನೇಹಿತರು ಏನ್ ಮಾಡ್ತಾರೆ? ಒಂದ್ ಸಜೆಷನ್ ಕೊಡ್ತಾರೆ. ಈ ತರ ಎಲ್ಲ ಯಾಕೆ ಮಾಡ್ತೀಯಾ? ಹೋಗ್ಲಿ, ಅದ್ರ ಕೆಳಗಡೆ ಒಂದ್ ಸ್ವಲ್ಪ ಪೌಡರ್ ಹಾಕ್ಬಿಡು, ಈಸಿಯಾಗಿ ಎಳಿಬಹುದು ಅಂತಾರೆ. ಇನ್ನೊಬ್ರು ಬರ್ತಾರೆ, ಅದ್ರ ಕೆಳಗಡೆ ಒಂದ್ ಸ್ವಲ್ಪ ಎಣ್ಣೆ ಚಿಮುಕ್ಸು, ಈಸಿಯಾಗಿ ಎಳಿಬಹುದು ಅಂತಾರೆ. ಇಷ್ಟೊಂದು ಯಾಕಪ್ಪ ಕಷ್ಟಪಡ್ತೀಯಾ? ಅದ್ರ ಕೆಳಗಡೆ 2 ವುಡನ್ ಪೀಸಸ್ ಇಟ್ಬಿಟ್ಟು ಎಳ್ಕೊಂಡು ಹೋಗು, ನಿನಗೆ ಸುಲಭವಾಗಿ ಬರುತ್ತೆ ಅಂತ ಅಂತಾರೆ. ಅಂಡ್ ಇನ್ಫ್ಯಾಕ್ಟ್ ಈ 3 ಸಂದರ್ಭಗಳಲ್ಲಿ ಈ ಘರ್ಷಣೆಯನ್ನ ನೀವು ಖಂಡಿತವಾಗ್ಲೂ ಮೀರಬಲ್ಲಿರಿ. ಹಾಗಿದ್ರೆ ಹೇಗೆ ನಾವು ಘರ್ಷಣೆಯನ್ನ ಮೀರೋದು? ಮೊದಲನೇದು ಜಾರಕಗಳು ಅಥವಾ ಲೂಬ್ರಿಕೆಂಟ್ಸ್ ನ ಹಾಕೋದ್ರಿಂದ. ಅನೇಕ ವೇಳೆ ಸೈಕಲ್ ಕರ್ರ 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 ಅಂತ ಶಬ್ದ ಮಾಡ್ತಾ ಇರುತ್ತೆ. ಈ ಶಬ್ದ ಯಾಕೆ ಉಂಟಾಗ್ತಾ ಇರುತ್ತೆ? ಚೈನ್ ಹೋಗಿ ಸ್ಪ್ರಾಕೆಟ್ ಮೇಲೆ ಕೂತ್ಕೊಂಡು ಅದಕ್ಕೆ ಒಂದಕ್ಕೊಂದು ಮೇಲ್ಮೈಯನ್ನ ಟಚ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಕರ್ರ ಕರ್ರ ಅಂತ ಸದ್ದು ಬರ್ತಾ ಇರುತ್ತೆ. ನೀವು
ಈ ಸೈಕಲ್ ನ ತಗೊಂಡು ಸೈಕಲ್ ಶಾಪ್ ಅವನ ಹತ್ರ ಹೋದ್ರೆ ಅವನ್ ಮಾಡೋ ಮೊದಲನೇ ಕೆಲಸ ಅದಕ್ಕೆ ಆಯಿಲ್ ಅಥವಾ ಇನ್ನೇನ್ ಹಾಕ್ತಾನೆ, ಗ್ರೀಸ್ ಹಚ್ತಾನೆ ಅಲ್ವಾ. ಆಯಿಲ್ ಅಥವಾ ಗ್ರೀಸ್ ಇವೆರಡೂ ಸಹ ಲ್ಯೂಬ್ರಿಕೆಂಟ್ಸ್. ಇವೆರಡೂ ಹಚ್ಚಿದ ಮೇಲೆ ಅದೇನಾಯ್ತು, ಅಲ್ಲಿನ ಸದ್ದು ನಿಂತು ಹೋಯ್ತು. ಯಾಕೆ ನಿಂತು ಹೋಯ್ತು ಅಂತಂದ್ರೆ ಅಲ್ಲಿದ್ದಂತಹ ಇದು ಚೈನಿನ ಹಲ್ಲು ಮತ್ತು ಇಲ್ಲಿ ಬರ್ತಾ ಇರುವಂತದ್ದು ಚೈನ ಒಂದು ಲಿಂಕ್ ಇವೆರಡರ ನಡುವೆ ಇದು ಇದನ್ನ ಟಚ್ ಮಾಡ್ತಿತ್ತು. ಆದ್ರೆ ಆಯಿಲ್ ಹಾಕಿದ್ಮೇಲೆ ಏನಾಯ್ತು, ಆಯಿಲ್ ಈ ಒಂದು ಸರ್ಫೇಸ್ ನ ಫಿಲ್ಅಪ್ ಮಾಡ್ಬಿಡ್ತು. ಈ ಸರ್ಫೇಸ್ ಅಲ್ಲಿ ಆಯಿಲ್ ಬಂದು ಕುತ್ಕೊಂಡ್ಬಿಡ್ತು. ಹಾಗಾಗಿ ಇವೆರಡರ ನಡುವಿನ ಘರ್ಷಣೆ ಕಡಿಮೆ ಆಯಿತು. ಎರಡನೇ ರೀತಿ ನಯಗೊಳಿಸುವಿಕೆ ಅಥವಾ ಪಾಲಿಶಿಂಗ್. ನೀಟಾಗಿ ಪಾಲಿಶ್ ಮಾಡೋದ್ರಿಂದನೂ ನಾವು ಘರ್ಷಣೆಯನ್ನ ಮೀರಬಹುದು. ಅದೇ ಉದಾಹರಣೆನೆ ನಾನು ನಿಮ್ಗೆ ಆಗ್ಲೇ ಹೇಳಿದ್ದು ಪೌಡರ್ ಹಾಕೋದ್ರಿಂದ ಅಂತ. ಪೌಡರ್ ಹಾಕೋದ್ರಿಂದ ಏನಾಗುತ್ತೆ, ನೆಲ ಪೂರ್ತಿ ಪಾಲಿಶ್ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಘರ್ಷಣೆಯ ಬಲಗಳು ಅಲ್ಲಿ ಕೆಲಸ ಮಾಡಲ್ಲ. ಮತ್ತು ಮೂರನೇದು, ನಮ್ಮ ವಿಜ್ಞಾನಿಗಳು ಅನೇಕ ವಿಚಾರಗಳು, ಅನೇಕ ತತ್ವಗಳ ಮೂಲಕ ಈ ಘರ್ಷಣೆಯನ್ನ ಮೀರೋ ಪ್ರಯತ್ನ ಮಾಡಿದ್ದಾರೆ. ಈಗಲೂ ಅಷ್ಟೇ ನಮ್ಮ ವೆಹಿಕಲ್ಗಳು 2 ವೀಲರ್ಸ್ ಆಗಿರ್ಲಿ ಅಥವಾ 4 ವೀಲರ್ಸ್ ಆಗಿರ್ಲಿ, ಇದರಲ್ಲಿ ಯಾಕೆ ಈ ತರ ತೊಂದರೆ ಆಗ್ತದೆ, ಯಾಕೆ ನಮ್ಗೆ ಮೈಲೇಜ್ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಅವ್ರು ಕೊಡುವಂತ ಉತ್ತರ, ಇಲ್ಲಿ ಫ್ರಿಕ್ಷನ್ ಜಾಸ್ತಿ ಆಗಿದೆ, ಅಲ್ಲಿ ಆಯಿಲ್ ಕಡಿಮೆ ಆಗಿದೆ, ಇಲ್ಲಿ ಗ್ರೀಸ್ ಕಡಿಮೆ ಆಗಿದೆ. ಇವೆಲ್ಲವನ್ನು ವಾಹನಗಳಿಗೆ ಹಾಕ್ತಾನೇ ಇರ್ತಾರೆ, ಪದೇ ಪದೇ ಹಾಕ್ತಾ ಇರ್ತಾರೆ. ಅಂತದ್ರಲ್ಲಿ ಒಂದು ರೋಲಿಂಗ್ ಫ್ರಿಕ್ಷನ್ ನ ಕಡಿಮೆ ಮಾಡೋದಿಕ್ಕೆ ನಾವು ಬಳಸುವಂತದ್ದು ಬಾಲ್ ಬೇರಿಂಗ್. ಇದನ್ನ ಬಾಲ್ ಬೇರಿಂಗ್ ಅಂತ ಕರೀತಾರೆ. ನೀವು ನಿಮ್ಮ ವೆರಿ ಸಿಂಪಲ್ ಸೈಕಲ್ಗಳನ್ನೇ ಗಮನಿಸಿದ್ದಾದ್ರೆ ಎಲ್ಲೆಲ್ಲಿ ಸುತ್ತುವಿಕೆ ಇರುತ್ತೆ ಅಲ್ಲೆಲ್ಲ ಬಾಲ್ ಬೇರಿಂಗ್ ಇರುತ್ತೆ. ನಂಬರ್ 1, ಹ್ಯಾಂಡಲ್ ಹತ್ರ ಹ್ಯಾಂಡಲ್ ತಿರುಗಿಸ್ಬೇಕು, ಅಲ್ಲಿ ಬಾಲ್ ಬೇರಿಂಗ್ ಇರುತ್ತೆ. ನಂಬರ್ 1. ನಂಬರ್ 2, ವೀಲು ಮತ್ತೆ ಆಕ್ಸೆಲ್ ತಿರುಗೋ ಕಡೆ ಅಲ್ಲಿ ಬಾಲ್ ಬೇರಿಂಗ್ ಇರುತ್ತೆ. ನಂಬರ್ 3, ವೀಲ್ ಆಕ್ಸೆಲ್ ಮತ್ತು ಚೈನ್ ಸ್ಪ್ರಾಕೆಟ್ ಇರೋ ಕಡೆ ಅಲ್ಲಿ ಬಾಲ್ ಬೇರಿಂಗ್ ಇರುತ್ತೆ. ಮತ್ತು ನಂಬರ್ 4 ಎಲ್ಲಿರುತ್ತೆ, ಪೆಡಲ್ಗಳಲ್ಲಿ. ಪೆಡಲ್ ತಿರುಗಬೇಕು, ಹಾಗಾಗಿ ಪೆಡಲ್ ಇರೋ ಕಡೆನೂ ಬಾಲ್ ಬೇರಿಂಗ್ ಇರುತ್ತೆ. ಈ ಎಲ್ಲ ಬಾಲ್ ಬೇರಿಂಗ್ ಗಳಿಂದ ಏನ್ ಪ್ರಯೋಜನ ಆಯ್ತಪ್ಪ ಅಂದ್ರೆ, ರೋಲಿಂಗ್ ಫ್ರಿಕ್ಷನ್ ಅನುಕೂಲ ಆಯಿತು. ತಿರುಗೋದಿಕ್ಕೆ ಅನುಕೂಲ ಮಾಡಿಕೊಡಕ್ಕೆ ಈ ಬಾಲ್ಗಳು ಮತ್ತು ಆ ಬಾಲ್ಗಳ ಒಳಗಡೆನೂ ನಯಗೊಳಿಸುವಿಕೆನೂ ಇರುತ್ತೆ ಮತ್ತು ಲ್ಯೂಬ್ರಿಕೆಂಟ್ಸ್ ಇರುತ್ತೆ ಅನ್ನೋದನ್ನ ನಾವು ಮತ್ತೊಮ್ಮೆ ಗಮನಿಸಬೇಕು. ಇದೆಲ್ಲದರ ಪರಿಣಾಮವಾಗಿ ನಾವು ಎಫೆಕ್ಟಿವ್ ಸೈಕ್ಲಿಂಗ್ ಅಥವಾ ಎಫೆಕ್ಟಿವ್ ಮೋಟರಿಂಗ್ ಅಥವಾ ಎಫೆಕ್ಟಿವ್ ಕಾರ್ ಡ್ರೈವಿಂಗ್ ಮಾಡೋದಿಕ್ಕೆ ಅನುಕೂಲ ಆಗ್ತಾ ಇದೆ. ಇದು ಅನೇಕ ರೀತಿಯ ಬಲಗಳು ನಮಗೆ ಅನುಕೂಲ ಮಾಡಿಕೊಟ್ಟಿರೋದು ಮತ್ತು ಆ ಬಲಗಳನ್ನ ಓವರ್ಕಮ್ ಮಾಡೋದಿಕ್ಕೆ ನಾವು ಹಾಕೊಂಡಿರುವಂತ ತಂತ್ರಗಳು. ಬನ್ನಿ ಇವತ್ತು ನಾವೇನೇನೆಲ್ಲ ತಿಳ್ಕೊಂಡ್ವಿ ಏನಂತ ನೋಡ್ಬಿಡೋಣ ಒಮ್ಮೆ. ಒಂದು, ಬಲ, ಫೋರ್ಸ್ ಅಂದ್ರೆ ಏನು, ಪುಷ್ ಅಥವಾ ಪುಲ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಬಲದಲ್ಲಿ ಘರ್ಷಣೆಗಳ ಬಗ್ಗೆ, ಬಲದ ಏಕಮಾನ ನ್ಯೂಟನ್ ಅನ್ನೋದ್ರ ಬಗ್ಗೆ, ಮತ್ತು ಆವೇಗ ಮತ್ತು ಸಂವೇಗಗಳ ಬಗ್ಗೆ ತಿಳ್ಕೊಂಡ್ವಿ. ಆವೇಗ ಮತ್ತು ಸಂವೇಗಗಳು, ಆವೇಗ ಅಂದ್ರೆ ಇಂಪಲ್ಸ್, ಸಂವೇಗ ಅಂದ್ರೆ ಮೊಮೆಂಟಮ್, ಮತ್ತು ಚಲನೆಯ ಮೊದಲ ನಿಯಮ, ಎರಡನೇ ನಿಯಮ ಮತ್ತು ಮೂರನೇ ನಿಯಮಗಳು, ಮತ್ತು ಇವೆಲ್ಲದಕ್ಕಿಂತ ಹೆಚ್ಚಾಗಿ ಸಂವೇಗ ಸಂರಕ್ಷಣಾ ತತ್ವ. ಏನಿದು ಸಂವೇಗ ಸಂರಕ್ಷಣಾ ತತ್ವ? MV ಸಂವೇಗವು ಎಲ್ಲ ಸಂದರ್ಭಗಳಲ್ಲೂ ಸಂರಕ್ಷಿಸಲ್ಪಡುತ್ತದೆ ಅಲ್ವಾ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಇದು ನಾವು ಇವತ್ತು ನಮ್ಮ ಈ ಸೆಷನ್ ನಲ್ಲಿ ಚರ್ಚೆ ಮಾಡಿದ ವಿಚಾರಗಳು. ಹಾಗಾದ್ರೆ ಮುಂದಿನ ಸೆಷನ್ ನಲ್ಲಿ ನಾವೇನೇನು ಕಲಿಯಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ಈ ಮುಂದಿನ ಸೆಷನ್ ನೀವು ಮಿಸ್ ಮಾಡ್ಕೋಬೇಡಿ. ಇಲ್ಲೂ ಅಷ್ಟೇ ನಾವು ವಿಜ್ಞಾನದ ಪರ್ಟಿಕ್ಯುಲರ್ ಆಗಿ ಭೌತಶಾಸ್ತ್ರದ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ತಂದು ನಿಮ್ಮ ಮುಂದಿಗೆ ನಾವು ಹಂಚ್ಕೋತಾ ಇದ್ದೀವಿ. ನಮ್ಮ ಎಲ್ಲರಿಗೂ ಈ ಸಂದರ್ಭದಲ್ಲಿ ಬೇಕಾಗಿರುವಂತದ್ದು ಎನರ್ಜಿ, ವರ್ಕ್ ಮತ್ತು ಪವರ್ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಮುಂದಿನ ಕ್ಲಾಸ್ ನಲ್ಲಿ ಹಂಚ್ಕೋತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದಷ್ಟು MCQಗಳನ್ನು, ಬಲ, ನ್ಯೂಟನ್, ಡೈನ್ ಇವೆಲ್ಲ ಉಪಯೋಗಿಸಿ ಇನ್ನೊಂದಷ್ಟು MCQಗಳನ್ನು ಸಾಲ್ವ್ ಮಾಡೋಣ. ವರ್ಕ್, ಎನರ್ಜಿ, ಪವರ್ಗೂ ಸಹ ನಾವು ಇನ್ನೊಂದಷ್ಟು ವರ್ಕ್ ಮಾಡಿ ಎನರ್ಜಿ
ಮತ್ತು ಪವರ್ನ ಗಳಿಸುವಂತ ಕೆಲಸ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.